Hello friends, welcome back to my channel. ಎಲ್ಲರ ಮನೆಯಲ್ಲೂ ಮೇನ್ಲಿ ಅಮ್ಮಂದಿರಿಗೆ ಒಂದು ಸೆಂಟಿಮೆಂಟಲ್ ಗೋಲ್ಡ್ ಶಾಪ್ ಒಂದಿರುತ್ತೆ. ಸೆಂಟಿಮೆಂಟ್ ಅಂತಾದರೂ ಹೇಳ್ಬೋದು, ಇಲ್ಲ ಸೇಫ್ಟಿಗೋಸ್ಕರ ಅಂತಾದರೂ ಹೇಳ್ಬೋದು. ಅವ್ರ ಮೇಲೆ ನಂಬಿಕೆ ಅನ್ನೋದು ಜಾಸ್ತಿ ಇರುತ್ತೆ. ಏನು ತೊಗೋಬೇಕಂದ್ರೂ ಆ ಪರ್ಟಿಕ್ಯುಲರ್ ಗೋಲ್ಡ್ ಶಾಪಲ್ಲೇ ತೊಗೋಬೇಕು ಅಂತ ಹೇಳ್ತಾರೆ. ಯೂಶಲಿ ಶೋರೂಮ್ಸ್ ಅದೆಲ್ಲ ಅಂದರೆ ಅವ್ರು ಅಷ್ಟೊಂದು ಇಷ್ಟಪಡಲ್ಲ. ಸೊ ಆ ಥರ ಒಂದು ಗೋಲ್ಡ್ ಶಾಪ್ನ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಒಂದು ಹೋಮ್ಲಿ ಫೀಲಿಂಗ್, ಇದು ನಮ್ಮ ಅಂಗಡಿ ಅನ್ನೋ ಥರ ಒಂದು ಫೀಲಿಂಗ್ ಇರುತ್ತೆ. ನಾವೇನು ಮೋಸ ಹೋಗ್ತಾ ಇಲ್ಲ, ತುಂಬ ಒಳ್ಳೆ ಜ್ಯುವೆಲ್ರೀಸ್ನ ಇಲ್ಲಿ ಪರ್ಚೇಸ್ ಮಾಡ್ತಿದ್ದೀವಿ, ನಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಿದ್ದೀವಿ ಅನ್ನೋ ಫೀಲಿಂಗ್ ಬರುತ್ತೆ ಫ್ರೆಂಡ್ಸ್. ನನಗೆ ತುಂಬ ಒಂಥರ ಫೀಲಿಂಗ್ ಅಂದರೆ ನಾಸ್ಟಾಲಜಿಕ್ ಫೀಲಿಂಗ್ ಅಂತ ಹೇಳ್ತಾರಲ್ಲ, ಸೊ ನನ್ನ ಅಮ್ಮನ ಜೊತೆ ಹೋಗಿ ನಾನು ಪರ್ಚೇಸ್ ಮಾಡ್ತಿದ್ದ ನೆನಪುಗಳೆಲ್ಲ ಬಂದಿತ್ತು ನನಗೆ. ಸೊ ಈ ಶಾಪ್ ಯಾವುದಂದರೆ ಗಣೇಶ್ ಜ್ಯುವೆಲ್ರಿ. ಸೊ ಸುಮಾರು ದೊಡ್ಡ ದೊಡ್ಡ ಶೋರೂಮ್ಸ್ ಇದ್ದಾಗ ನಮಗೆ ಏನು ಸ್ಪೆಷಲ್ ಅನ್ನೋ ವಿಷಯ ಇರುತ್ತೆ. ಇವ್ರ ಹತ್ರ ನಿಮಗೆ ಲೈಟ್ ವೇಟ್ ಜ್ಯುವೆಲ್ರಿ ಅನ್ನೋದು ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್. ನೀವು ಫಾರ್ ಎಕ್ಸಾಂಪಲ್ ಒಂದು 60 ಗ್ರಾಮ್ಸ್ ಒಂದು ಹಾರ ನೋಡ್ತಿದ್ದೀರಾ ಅಂದರೆ ಆ 60 ಗ್ರಾಮ್ಸ್ ಹಾರನ ಇವರು 45 ಗ್ರಾಮ್ಸಲ್ಲೇ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಸೊ ಈ ಥರ ಸುಮಾರು ವಿಷಯ ಇದೆ. ಸ್ಟಾರ್ಟಿಂಗಲ್ಲಿ ನನಗೆ ಏನೂ ಹೇಳಲ್ಲ ನಿಮಗೆ, ಸೊ ನೀವು ಫುಲ್ ವಿಡಿಯೋ ವಾಚ್ ಮಾಡಬೇಕು. ಸೊ ಈ ಶಾಪ್ ಎಲ್ಲಿ ಲೊಕೇಟ್ ಆಗಿದೆ ಅಂದರೆ ತ್ಯಾಗರಾಜ್ ನಗರದಲ್ಲಿ ಲೊಕೇಟ್ ಆಗಿದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಅಡ್ರೆಸ್ ಸಿಗುತ್ತೆ. ನಿಯರ್ ಬಸವನಗುಡಿ ಹೇಳ್ಬೋದು. ಹಾಗೂ ಇವರ ನಂಬರ್ಸ್, ಅಡ್ರೆಸ್, ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಇವ್ರ ಹತ್ರ ಸಿಲ್ವರ್ ಜ್ಯುವೆಲ್ರಿ ಕೂಡ ಸಿಗುತ್ತೆ, ಅಂದರೆ ಸಿಲ್ವರ್ ಗೋಲ್ಡ್ ಪ್ಲೇಟಿಂಗ್ ಬರುತ್ತಲ್ಲ, ಸೊ ಆ ಥರ ಜ್ಯುವೆಲ್ರಿ ಕೂಡ ಸಿಗುತ್ತೆ. ಸೊ ನಿಮಗೆ ಯೂಶಲಿ ವಾಟ್ಸಪ್ಪಲ್ಲಿ ಕೂಡ ಡಿಸೈನ್ಸ್ ಎಲ್ಲ ಸೆಂಡ್ ಮಾಡ್ತಾರೆ. ಈಗ ಲೇಟ್ ಮಾಡಿದ್ರೆ ಫರ್ದರ್ ಡೀಟೇಲ್ಸ್ ಎಲ್ಲ ವಿಡಿಯೋದಲ್ಲಿ ನೋಡೋಣ. ಹಲೋ ಸರ್, ಸೊ ಇವತ್ತು ನಾವಿದ್ದೀವಿ ಗಣೇಶ್ ಜ್ಯುವೆಲ್ರೀಸ್. ಇದು ಪ್ಯೂರ್ ಗೋಲ್ಡ್ ಐಟಮ್ ಸಿಗೋವಂಥ ಶಾಪ್ ಆಗಿರುತ್ತೆ ಅಲ್ವಾ ಸರ್? ಆ್ಯಂಡ್ ಆಲ್ಸೋ ನಿಮ್ಮ ಹತ್ರ ಸಿಲ್ವರ್ ಕೂಡ ಸಿಕ್ಕತ್ತಲ್ಲ, ಸಿಲ್ವರ್ ಗೋಲ್ಡ್ ಪ್ಲೇಟಿಂಗ್ ಜ್ಯುವೆಲ್ರಿ ಅದೂ ಸಿಕ್ಕತ್ತೆ. ಸೊ ಇವತ್ತು ನಾವು ಎರಡೂ ನಿಮಗೆ ತೋರಿಸ್ತೀವಿ. ನೀವು ಅನ್ಕೋಬೋದು ಇಷ್ಟೊಂದು ದೊಡ್ಡ ದೊಡ್ಡ ಶೋರೂಮ್ಸ್ ಇದೆ, ಯಾಕೆ ವೈ ಗಣೇಶ್ ಜ್ಯುವೆಲ್ರೀಸ್ ಅಂತ ಹೇಳಿ. ಸೊ ಸರ್ ಹೇಳ್ತಾರೆ ಯಾಕೆ ಏನು ಅಂತ ಹೇಳಿ. ಎಸ್ ಸರ್. ಹಲೋ, ನಮಸ್ತೆ. ದೀಪಕ್ ಹಿಯರ್ ಫ್ರಮ್ ಗಣೇಶ್ ಜ್ಯುವೆಲ್ರೀಸ್, ತ್ಯಾಗರಾಜ್ ನಗರ್. ಓಕೆ. ನಾವೀಗ we are starting from bottom. We were nowhere actually. This is our shop from past 40 years. Okay. So 40 years ago, so in gold and silver the main thing is trust. Trust in build ಮಾಡಿದ್ರೆ ಮಾತ್ರ we can ಅಂದ್ರೆ ಕಸ್ಟಮರ್ಸ್ ನ ನಾವು ಇಂಪ್ರೂವ್ ಮಾಡಬಹುದು, ಕಸ್ಟಮರ್ಸ್ ನ ನಾವು ಗೇನ್ ಮಾಡಬಹುದು. Yes. So this is not just a ಸಣ್ಣ ಪುಟ್ಟ ಐಟಮ್ ಇಲ್ಲ, ಇದು ಬಂದು ಗೋಲ್ಡ್ ಇನ್ವೆಸ್ಟ್ಮೆಂಟ್, ಗೋಲ್ಡ್ ಲ್ಯಾಂಡ್, ಎವ್ರಿಥಿಂಗ್ ಇಸ್ ಇನ್ವೆಸ್ಟ್ಮೆಂಟ್. ಸೊ ತಗೊಳ್ಳೋ ಪ್ಲೇಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. Yes, that is very much important. ಸೊ ಇವತ್ತು ನಾವು ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಲೈಕ್ ವಿ ಆರ್ ಪ್ರೆಸೆಂಟ್ಲಿ ಸಮ್ ಯುನೀಕ್ ಅಂಡ್ ಆಂಟಿಕ್ ಜ್ಯುವೆಲ್ರಿ ಅದು ನಿಮಗೆ ತೋರಿಸ್ತಾ ಇದೀವಿ. ಬಟ್ ಅದು ಏನಂದ್ರೆ ಲೈಕ್ ವೆಯ್ಟ್ ಎಲ್ಲ ಇದೆ ಅಲ್ವಾ, ನೀವು ಬೇರೆ ಕಡೆ ಎಲ್ಲಾದ್ರೂ ಹೋದ್ರೇನು ಯು ವಿಲ್ ಹ್ಯಾವ್ ಟು ಪೇ ಮೋರ್ ಅಮೌಂಟ್, ಅಂದ್ರೆ ವೆಯ್ಟ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಯೂನಿಕ್ ಏನ್ ತಂದಿದೀವಿ ಅಂದ್ರೆ ಅದೇ ನೀವು ಸಪೋಸ್ ಯು 50 ಗ್ರಾಮ್ಸ್ ಅಲ್ಲಿ ಏನಾದ್ರು ನೀವು ಗೋಲ್ಡ್ ತಗೊಂತಾ ಇದ್ದೀರಾ, ಸೊ ವಿಲ್ ಮೇಕ್ ಇಟ್ ಫಾರ್ 35 to 40 ಗ್ರಾಮ್ಸ್. ಓಕೆ. ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಮಾಡ್ತೀರಾ ಇಲ್ಲ ಅಂದ್ರೆ ಆಕ್ಚುಲಿ ಮಾಡೋದೇ ಹಾಗ? ನಾವು ನಮ್ದು ಒಂದು ರೆಡಿಮೇಡ್ ಜ್ಯುವೆಲ್ರಿ ಯಾವ್ದಿಲ್ಲ, ಎವ್ರಿಥಿಂಗ್ ನಾವು ಮಾಡ್ಸೋದು ಯೂನಿಕ್ ಆಗಿರುತ್ತೆ, ನಾವು ಮಾಡ್ಸೋದು. ಅಂದ್ರೆ ಕಸ್ಟಮರ್ ಚಾಯ್ಸ್ ಮೇಲೆ. ಎಸ್, ಕಸ್ಟಮರ್ ಚಾಯ್ಸ್ ಮೇಲೂ ಇದ್ದೇ ಇರುತ್ತೆ. ಮತ್ತೆ ನಾವು ನಮ್ದು ಕ್ಯಾಟಲಾಗ್ಸ್ ಫಾರ್ ಎಕ್ಸಾಂಪಲ್ ಸ್ಟಾಕ್ ಅಲ್ಲಿ ಇಟ್ಟಿರ್ತೀವಲ್ಲ, ಅದೆಲ್ಲ ಬಂದು ಕ್ಯಾಟಲಾಗ್ ಬೇಸಿ ನಾವು ಮಾಡ್ಸೋದು. ಓಕೆ ಸರ್. ಸೊ ಅದರಲ್ಲಿ ನಮಗೆ ಫುಲ್ ನಮ್ಮ ಗೋಲ್ಡ್ ಸ್ಮಿತ್ ಇರ್ತಾರಲ್ಲ ಆಮೇಲೆ ಫುಲ್ ಭರವಸೆ ಇರುತ್ತೆ. ಲೈಕ್ ಅವ್ರೇನೋ ಮಿಕ್ಸಿಂಗ್ ಮಾಡೋದು ಅಂತದ್ದು ಡೆಫಿನೆಟ್ ಆಗಿ ತೊಂದರೆ ಇಲ್ಲ. ರೆಡಿಮೇಡ್ ಅಲ್ಲಿ ಏನಾಗುತ್ತೆ, ಅವ್ರು 100 ಪೀಸಸ್ ಮಾಡ್ತಾರೆ, 50 ಪೀಸಸ್ ಮಾಡ್ತಾರೆ, ಅದ್ರಲ್ಲಿ ಒಂದು 2-3 ಪೀಸಸ್ ಡೆಫಿನೆಟ್ ಆಗಿ ಗೋಲ್ಡ್ ಮಾಲ್ ಬಂದೇ ಬರುತ್ತೆ. ಅದು ನಾನು ನಿಮ್ಗೆ ಕ್ಲಿಯರ್ ಆಗಿ ಇಲ್ಲಿ ಹೇಳ್ತಾ ಇದ್ದೀನಿ. ಸೆಕೆಂಡ್ ಥಿಂಗ್, ಸಪೋಸ್ ನಾವು 50 ಗ್ರಾಮ್ 60 ಗ್ರಾಮ್ಸ್ ಅಲ್ಲಿ ಏನಾದ್ರೂ ನೀವು ಒಡವೆ ತಗೊಂತೀರಾ, ವಿ ಗ್ಯಾರಂಟಿ ಯು ನಾವು 35 to 40 ಗ್ರಾಮ್ಸ್ ಅಲ್ಲಿ ನಾವು ನಿಮ್ಗೆ ಅದೇ ಫಿನಿಶಿಂಗ್, ಅದೇ ಬ್ರಾಡ್ನೆಸ್ ಅದರಲ್ಲೇ ನಾವು ಮಾಡ್ಕೊಡ್ತೀವಿ. ಅಂದ್ರೆ ಲೈಟ್ ವೇಟ್ ಜ್ಯುವೆಲ್ರಿ. ಲೈಟ್ ವೇಟ್ ಜ್ಯುವೆಲ್ರಿ, ಸುಮ್ಮನೆ ಆ ಜ್ಯುವೆಲ್ರಿಗೆ ಹೆವಿನೆಸ್ ಕೊಟ್ಟು ಗ್ರಾಮ್ಸ್ ಜಾಸ್ತಿ ಮಾಡೋದಿಲ್ಲ. ಎಷ್ಟು ರಿಕ್ವೈರ್ಮೆಂಟ್ ಇದೆ? ಲೈಟ್ ವೇಟ್ ಜ್ಯುವೆಲ್ರಿ. ಫಾರ್ ಎಕ್ಸಾಂಪಲ್ ಐ ಶೋ ಯು ಫ್ಯೂ ಥಿಂಗ್ಸ್, ಯು ಜಸ್ಟ್ ಹ್ಯಾವ್ ಅ ಲುಕ್. ಓಕೆ. ಸೊ ನೋಡಿದಾಗ ಗೊತ್ತಾಗುತ್ತೆ. ಎಸ್, ನಿಮಗೆ ಇದೆಲ್ಲ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಇದೆಲ್ಲ ಆಂಟಿಕ್ ಜುಮ್ಕೆ ಇದೆ. ಇದು ಬಂದು ನಿಮಗೆ ವೇರ್ ಎವರ್ ಯು ಪರ್ಚೇಸ್ ಆರ್ ನೀವು ಆರ್ಡರ್ ಕೊಡಕ್ಕೆ ಹೋದ್ರೇನು ನಾಟ್ ಲೆಸ್ ದ್ಯಾನ್ 24 to 25 ಗ್ರಾಮ್ಸ್, ಆರ್ ಕಮ್ಮಿಯಿಂದ ಕಮ್ಮಿ ಯಾರಾದ್ರೂ ಅಂಗಡಿಯವ್ರು ಮಾಡಿದ್ರೆ 22 ಗ್ರಾಮ್ಸ್ ಅಲ್ಲಿ ಮಾಡ್ತಾರೆ. ಬಟ್ ಆರ್ ಗೋಲ್ಡ್ ಸ್ಮಿತ್ ಅಂದ್ರೆ ನಾವು ಮಾಡಿಸಿರೋದು ಇದನ್ನ ಬರೀ 16 ಗ್ರಾಮ್ಸ್ ಅಲ್ಲಿ. ಇಷ್ಟು ದೊಡ್ಡ ಜುಮ್ಕ, ವಿಲ್ ಬಿಲೀವ್ ಇಟ್ ಆರ್ ನಾಟ್, 16 ಗ್ರಾಮ್ಸ್ ಅಲ್ಲಿ ಗಟ್ಟಿನೂ ಇದೆ. ನಿಮ್ಗೆ ಅನ್ಸುತ್ತೆ ಏನ್ 16 ಗ್ರಾಮ್ಸ್ ಅಲ್ಲಿ ಲಾಂಗ್ ಲಾಸ್ಟಿಂಗ್ ಇರುತ್ತಾ ಇಲ್ವಾ? ಆಗಲ್ಲ, ಇದು ಗಟ್ಟಿನೂ ಇದೆ 16 ಗ್ರಾಮ್ಸ್ ಅಲ್ಲಿ. ಅಂಡ್ ಇಫ್ ಅಟ್ ಆಲ್ ಯು ವೇರ್ ಅಂಡ್ ಗೋನು ಯು ವೋಂಟ್ ಫೀಲ್ ದಟ್ ಹೆವಿ ಆಲ್ಸೋ. ಒಂದೇ ಭಯ ಇರುತ್ತೆ, ನಾವು ಜಾಸ್ತಿ ದಪ್ಪ ಹಾಕೊಂಡ್ರೆ, ಯಾಕಂದ್ರೆ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಎಲ್ಲ ಹಾಕೊಂಡಾದ್ಮೇಲೆ ಇದೆಲ್ಲ ಅಷ್ಟೊಂದು ಇದಿರಲ್ಲ. ಸೊ ಇದೆಲ್ಲ ಹಾಕೊಂಡಾದ್ಮೇಲೆ ನಿಮ್ಗೆ ಅದು ಫೀಲು ಅನ್ಸಲ್ಲ ನಾವು ಅಷ್ಟು ಬ್ರಾಡ್ ಜುಮ್ಕ ಹಾಕ್ತೀವಿ.
ಓಕೆ ಸೊ ಲೈಟ್ ವೇಟ್ ಇರುತ್ತೆ. ಗೋಲ್ಡ್ ಅಂದ್ರೆ ನಾವೇನು ರೆಗ್ಯುಲರಿ ವೇರೂ ಮಾಡಲ್ಲ, ಒಕೇಶನ್ಲಿ ಆಲ್ಮೋಸ್ಟ್ ಲೈಕ್ ನಾನು ಹೇಳ್ತಾ ಫಂಕ್ಷನ್ಸ್ ಹೋಗ್ತೀರಾ ನೀವು ಆಲ್ಮೋಸ್ಟ್ ಒಂದು ವರ್ಷಕ್ಕೆ ಒಂದು 5 ಇಲ್ಲ 6 ಸಲ ಹಾಕೊಂಡು, ಅದೇ ಜಾಸ್ತಿ. ಅದು ಜಾಸ್ತಿ ಈ ನಡುವೆ ಫಂಕ್ಷನ್ಸ್ ಇರೋದ್ರಿಂದ ಅದು ಜಾಸ್ತಿ. ಸೊ ಇದೆಲ್ಲ ನೀವು 4 to 5 times ಹಾಕುವಾಗ ನೋ ಇಶ್ಯೂಸ್ ಇದೆ. ನಿಮಗೆ ಆ ಥರ ಲೈಟ್ ವೈ ವಾಟ್ ಐ ಮೀನ್ ಟು ಟೆಲ್ ಇಸ್ ವೈ ಗೋ ಫಾರ್ ಲೈಟ್ ಅಂದ್ರೆ ಜಾಸ್ತಿ ವೆಯ್ಟ್ ಇರೋದು ಯಾಕೆ ಹೋಗ್ತೀರಾ, ಲೈಟ್ ವೇಟ್ ಬನ್ನಿ, ನಿಮ್ಗೆ ಮನಿನೂ ಸೇವ್ ಆಗುತ್ತೆ. ಎಸ್ ಮನಿ ಸೇವ್ ಆಗುತ್ತೆ. ಆ ಮಿಕ್ಕಿದ್ ನಿಮ್ಮ ಹತ್ರ ಓಕೆ ಮನಿ ಜಾಸ್ತಿ ಇರ್ಬೋದು, ಅವಾಗ ಆ ಮಿಕ್ಕಿದ್ ಗೋಲ್ಡ್ ಇರುತ್ತೆ, ಯು ಪರ್ಚೇಸ್ ಸಮಥಿಂಗ್ ಎಲ್ಸ್, ಯು ಗೆಟ್ ಸಮ್ ಅದರ್ ಐಟಮ್. ದಟ್ ಇಸ್ ವಾಟ್ ಐ ಆಮ್ ಟ್ರೈಯಿಂಗ್. ಅಂಡ್ ಇನ್ನೊಂದು ವಿಷಯ ಏನಂದ್ರೆ ಗೋಲ್ಡ್ ಏನ್ ವೇಸ್ಟ್ ಆಗಲ್ಲ. ನೆಕ್ಸ್ಟ್ ಒಂದು 2-3 years ವೇರ್ ಮಾಡಿ ಕೂಡ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಎಸ್ ಮತ್ತೆ ಇನ್ನೊಂದು ಇದೆಲ್ಲ ಎಕ್ಸ್ಚೇಂಜ್ ಅಲ್ಲದೆ ನನ್ನ ಹತ್ರ ಏನ್ ಗೊತ್ತಾ, ಓಪನ್ ಹೇಳ್ತೀನಿ, ಪ್ಯೂರ್ ಮಾಡೋರು ತುಂಬಾ ಜನ ಇದ್ದಾರೆ, ಆ ಥರ ಮಾಡ್ತಾರೆ. ಇದು ಎಲ್ಲ ಗುಂಡುಗಳು ಕೆಳಗಡೆ ಬರುತ್ತಲ್ಲ, ಅದು ಎಲ್ಲ ತಿರ್ಗಾ ನಿಮ್ಗೆ 916 ಹಾಲ್ಮಾರ್ಕ್ ಜ್ಯುವೆಲರಿನೇ ಬರುತ್ತೆ. ಕೆಲವು ಜಾಗ ಮಾಡ್ತಾರೆ. ಐ ವುಡ್ ನಾಟ್ ಲೈಕ್ ಟು ಟೇಕ್ ಸಮನ್ಸ್ ನೇಮ್ ಆಲ್ಸೋ. ಇದೆಲ್ಲ ಫುಲ್ 916 ಹಾಲ್ಮಾರ್ಕ್ ಬರುತ್ತೆ. ಇದೆಲ್ಲ ಗುಂಡುಗಳಿರೋದಾಗ ಅದು ರೆಗ್ಯುಲರ್ ಆಗ್ತಾರೆ, ಕಮ್ಮಿ ಮೆಲ್ಟಿಂಗ್. ಬಟ್ ಅದು ನಮ್ಮ ಹತ್ರ ಯಾವುದಿಲ್ಲ. ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಇದೆಲ್ಲ ಬಂದು ನಿಮಗೆ ಪ್ಯೂರ್ 916 ನಾವು ಮಾಡಿಸಿರೋದು. ಸೊ ನಿಮ್ಗೆ ಯಾವತ್ತೂ ಅದ್ರ ತೊಂದರೆ ಬರಲ್ಲ. ಓಕೆ, ಸೊ ಒಂದ್ಸರಿ ನೀವು ಏನಾದರೂ ನೋಡಬೇಕು ಜ್ಯುವೆಲ್ರೀಸ್ ಅಂದರೆ ಗಣೇಶ್ ಜ್ಯುವೆಲ್ರೀಸ್ ಒಂದ್ಸರಿ ಕನ್ಸಿಡರ್ ಮಾಡ್ಬೋದು. ಇಫ್ ಕಮ್ ಸಿ ಇಷ್ಟ ಆದರೆ ಯು ಕ್ಯಾನ್ ಪ್ರೊಸೀಡ್. ಎಕ್ಸಾಕ್ಟ್ಲಿ. I'll show you few of my designs which are unique and different type of. Okay. ಸೊ ಮೇನ್ ಕಾನ್ಸೆಪ್ಟ್ ಅಂತೂ ಗೊತ್ತಾಗಿದೆ. ಲೈಟ್ ವೇಟ್ ಜ್ಯುವೆಲ್ರಿ ಇರುತ್ತೆ. ನಿಮಗೆ ಬೇಕಾಗಿರೋ ವೆಯ್ಟ್ಸಲ್ಲಿ ನಿಮಗೆ ಇಲ್ಲಿ ಜ್ಯುವೆಲ್ರಿ ಸಿಕ್ಕತ್ತೆ. ಒಂದು 60 ಗ್ರಾಮ್ ಜ್ಯುವೆಲ್ರಿ ನಿಮಗೆ ಇಲ್ಲಿ ಬಂದಾಗ ಒಂದು 35 ಮಾಡಿಕೊಡಿ ಸರ್ ಅಂತ ಅಂದರೆ ಡೆಫಿನೆಟ್ಲಿ ಮಾಡಿಕೊಡ್ತಾರೆ. ಸೊ ಒಂದು ಆ ಥರ ಒಂದು ಆಪರ್ಚುನಿಟಿ ಇದೆ. ನೀವು ಅದೇ ಶೋರೂಮ್ಸ್ಗೆ ಹೋದರೆ ಐ ಡೋಂಟ್ ಥಿಂಕ್ ಸೊ ಆ ಥರ ಒಂದು ಫೆಸಿಲಿಟೀಸ್ ಇರುತ್ತೆ ಅಂತ ಹೇಳಿ. ಅಲ್ಲಿ ಆಲ್ರೆಡಿ ಬಿಲ್ ಆಗಿಬಿಟ್ಟಿರುತ್ತೆ, ಜಸ್ಟ್ ಬಿಲ್ ಪೇ ಮಾಡಬೇಕು, ಬರಬೇಕು, ಇಶಾ ಬಂಡಿ ತಗೋಬೇಕು, ನೋಡಬೇಕು, ಬರಬೇಕು. ಎಸ್ ಸೊ ಇವ್ರು ಹೇಳಿದಂಗೆ in any corporate showroom if at all you go now, ನೀವು ಏನು ಮಾಡಬೇಕಾಗುತ್ತೆ, ಅಲ್ಲಿ ಬಾರ್ ಕೋಡ್ ಇರುತ್ತೆ. ಆ ಬಾರ್ ಕೋಡ್ನ ಸ್ಕ್ಯಾನ್ ಮಾಡಿದ ತಕ್ಷಣ ಯು ವೋಂಟ್ ಗೆಟ್ ಎನಿ ಚಾನ್ಸ್ ಟು ಬಾರ್ಗೇನ್ ಓವರ್. ಬಾರ್ಗೇನ್ ಇನ್ ದ ಸೆನ್ಸ್, ಬಾರ್ಗೇನ್ ಮಾಡೋದಕ್ಕೆ ಕಸ್ಟಮರ್ದು ಒಂದು ಇದ್ದೇ ಇದೆ. ಸೊ ಅಲ್ಲೆಲ್ಲ ಏನು ಗೊತ್ತಾ, ನೀವು ಮಾತಾಡೋಕ್ಕಾಗಲ್ಲ. ಯು ವೋಂಟ್ ಗೆಟ್ ಟು ನೋ ಎನಿಥಿಂಗ್. ಅಂದ್ರೆ ಏನು ಚಾರ್ಜಸ್ ಯಾವುದಕ್ಕೆ ಎಷ್ಟು ಹಾಕಿದ್ದಾರೆ. ನಮ್ಮ ಹತ್ರ ಎನಿ ಆಂಟಿಕ್ ಜ್ಯುವೆಲ್ರಿ ತಗೊಳ್ಳಿ, ಸಿ ನಾಟ್ ಆಂಟಿಕ್ ಜ್ಯುವೆಲ್ರಿ, ಎನಿ ಐಟಮ್ ಯು ಪರ್ಚೇಸ್ ಮ್ಯಾಕ್ಸಿಮಮ್ ಇರೋದು 12.5 to 13%, ನಾಟ್ ಮೋರ್ ದನ್ ದಟ್. ಬಟ್ ನೀವು ತುಂಬ ಶೋರೂಮ್ಸ್ ನೋಡಿ, ಅವ್ರು ತುಂಬ ಔಟ್ಲೆಟ್ಸ್ ನೋಡಿ, ವಿಲ್ ಬಿ ಚಾರ್ಜ್ 18%, 19% and yes 20% ಆಲ್ಸೋ. ಐ ಹ್ಯಾವ್ ಸೀನ್ ದಿಸ್. ಪೇಪರ್ಸ್ ಅಲ್ಲೆಲ್ಲ ಆ್ಯಡ್ ಬರುತ್ತೆ, ನಾನು ತುಂಬ ನೋಡಿದ್ದೀನಿ. ಬಟ್ ವೈ ಪೇ ಆಕ್ಚುಲಿ? ಈಗ ಫಾರ್ ಎಕ್ಸಾಂಪಲ್ ಇದಿದೆ, ಇದಕ್ಕೆ 19%, 18% ತಗೊಂತಾರೆ, ಐ ನೋ. ಬಟ್ ಇದಕ್ಕೆಲ್ಲ ಅಷ್ಟೊಂದು ಚಾರ್ಜ್ ಆಗಲ್ಲ. ಸೊ ವೈ ಪೇ ಮೋರ್ ಅಂತ ನಾನು ಕೇಳೋದು. ದಿಸ್ ಜ್ಯುವೆಲ್ರಿ ಇದು ಒಂದು ಬರೀ 12 ಗ್ರಾಮ್ಸ್ ಅಲ್ಲಿ ಮಾಡಿದ್ದೀವಿ. 12 ಗ್ರಾಮ್ಸ್ ಇಷ್ಟು ಯೂಜ್. 18 to 20 ಗ್ರಾಮ್ಸ್ ಅನ್ನು ಡೆಫಿನೆಟ್ ಆಗಿ ಆಗಲ್ಲ. ಐ ಬೆಟ್ ಯು. ಸೊ ಇದೆಲ್ಲ ನಾವು ನಿಮ್ಗೆ ಅನ್ನಿಸ್ಬೋದು ಯಾರ ಹತ್ರನೂ ಆಗಲ್ಲ, ಬರೀ ನಿಮ್ಮ ಹತ್ರನೇ ಯಾಕೆ ಆಗುತ್ತೆ ಅಂದ್ರೆ ಐ ಹ್ಯಾವ್ ಆನ್ಸರ್ ಫಾರ್ ದಿಸ್. ನಮ್ಮ ಆಚಾರ್ಯ ಮಾಡ್ತಾರಲ್ಲ, ಅವ್ರು ಸ್ಪೆಷಲಿ ಅವ್ರನ್ನ ನಾವು ಕೋಲ್ಕತ್ತಾದಿಂದ ಕರೆದಿದ್ವಿ. So he's very famous for lightweight jewelry. So whenever ಅವ್ರು ಯಾವತ್ತಾದ್ರೂ ಹೊಸದು ಮಾಡಿದ್ರೇನು, ಅವ್ರು he makes sure that ಅದೆಲ್ಲ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅಂಡ್ ಲೈಟ್ ವೇಟ್ ಇರುತ್ತೆ. ಸೊ ಅವ್ರು ಬೈ ಚಾನ್ಸ್ ಯಾವತ್ತಾದ್ರೂ ಏನಾದ್ರು ಪ್ರಾಬ್ಲಮ್ ಬಂದ್ರೇನು, ಫಾರ್ ಎಕ್ಸಾಂಪಲ್ ಕಟ್ ಆಗುತ್ತೆ ಆ ಥರದ್ದು ಇದ್ರೇನು 99% ಆಗೋ ಚಾನ್ಸಸ್ ಇರಲ್ಲ. ಆ ಥರ ಆದ್ರೇನು ಫ್ರೀ ಆಫ್ ಕಾಸ್ಟ್ ರೆಡಿ ಮಾಡ್ಕೊಡ್ತೀವಿ. That is a major thing. The workmanship is different. Yes. Okay. Chokers ಈಗ ಹೊಸ ಟ್ರೆಂಡ್ ಆಲ್ ಓವರ್ ಇಂಡಿಯಾ. ಸೌತ್ ಇಂಡಿಯಾದಲ್ಲಿ ಮಾತ್ರ ಆಂಟಿಕ್ ಚೋಕರ್ಸ್ ತುಂಬಾ ಮೂವಿಂಗ್ ಇದೆ. ಸೊ ಚೋಕರ್ಸ್ 50 ಗ್ರಾಮ್ಸ್ 55 ಗ್ರಾಮ್ಸ್ ಕಮ್ಮಿ ಡೆಫಿನೆಟ್ ಆಗಿ ನಿಮಗೆ ನೋಡಕ್ಕೆ ಸಿಗೋದಿಲ್ಲ. But what we have started is starting from just 28 to 30 grams. 28 grams al chokara. This is just of 28 to 29 grams. ಅಂದ್ರೆ ಇದು ದೊಡ್ಡದಗೂ ಆಗುತ್ತೆ. Yes. ನಿಮಗೆ ಸಿ ಏನಾಗುತ್ತೆ, ಚೋಕರ್ ಅಂದ್ರೆ ಇದು ಸ್ವಲ್ಪ ನಾವು ಎಕ್ಸ್ಪ್ಯಾಂಡಬಲ್ ಕೊಟ್ಟಿದ್ವಿ. ಕೆಲವು ಕತ್ತಿಗೆ ಸ್ವಲ್ಪ ದಪ್ಪ ಇದ್ರೆ ಆಗುತ್ತೆ, ಸೊ ಸಣ್ಣ ಇದ್ರೆ ಈಸಿ ಆಗುತ್ತೆ. ಅಂಡ್ ಎಸ್ ಫ್ಲೆಕ್ಸಿಬಿಲಿಟಿ ಇದೆ. ಇನ್ನೊಂದು ನೋಡಿ, ಹಿಂದೆ ಜಾಸ್ತಿ ಫಿಲ್ ಮಾಡೋದು ಬೇಡ. ಯಾಕೆ ಹಿಂದೆ ಫಿಲ್ ಮಾಡಿ ಅದನ್ನ ಜಾಸ್ತಿ ಗಟ್ಟಿ ಕೊಡಬೇಕು? ಇದು ಗಟ್ಟಿ ಆಲ್ರೆಡಿ ಇದೆ, ಯು ಕ್ಯಾನ್ ವೇರ್ ಇಟ್. ಕಟ್ಟೆಲ್ಲ ಆಗೋ ಚಾನ್ಸಸ್ ಇಲ್ಲ, ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸೊ ಸಮಥಿಂಗ್ ನ್ಯೂ, ಸಮಥಿಂಗ್ ಕಮ್ಮಿ ವೇಟ್ ಅಲ್ಲಿ ಇದು ಬಂದು 65 ಓಕೆ. ಅದೇ ನನಗೆ 60 ಗ್ರಾಮ್ಸ್ ಅಲ್ಲೇ ಇರ್ಲಿ ಪರವಾಗಿಲ್ಲ ಅಂತಂದ್ರೆ ಅದನ್ನು ಮಾಡಿ ಕೊಡ್ತೀರಾ? ಗೋಲ್ಡ್ ಬಿಸ್ನೆಸ್ ಮಾಡೋರು ಏನ್ ಮಾಡ್ತಾರೆ, ಜಾಸ್ತಿ ಬಂದ್ರೆ ಒಳ್ಳೇದಂತ ಹೇಳ್ತಾರೆ. ಯಾರು ಮನೆ ಲಕ್ಷ್ಮಿ ಬರೋದನ್ನ ಯಾರು ಬಿಡಲ್ಲ. ಹೌದು. ಬಟ್ ನಾವೇನು ಹೇಳ್ತೀವಿ ಅಂದ್ರೆ ಗೋಲ್ಡ್ ಪ್ರೈಸಸ್ ಆರ್ ಇನ್ಕ್ರೀಸಿಂಗ್ ವೆರಿ ಮಚ್ ನೌ ಡೇಸ್. ನೀವು ಅದನ್ನ ಏನ್ ಮಾಡಿ ಸ್ವಲ್ಪ ಲೈಟ್ ವೇಟ್
ಈಗ ನೀವು 60 ಗ್ರಾಮ್ಸ್ ಫುಲ್ ತಗೊಳ್ಳೋಬಲ್ಲ ಇದರಲ್ಲೇ 40 ಅದೇ 40 ಗ್ರಾಮ್ಸ್ ನಾವು ವಿಡ್ರಾ ಮಾಡ್ಕೊಡ್ತೀವಿ. 60 ಗ್ರಾಮ್ಸ್ ನಾವು 40 ಅಲ್ಲಿ ಮಾಡ್ಕೊಡ್ತಾ ಇದೀವಿ. ನೆಕ್ಸ್ಟ್ ಇನ್ನ 20 ಗ್ರಾಮ್ಸ್ ನಿಮ್ಮ ಹತ್ರ ರಿಮೈನಿಂಗ್ ಇದೆ. 20 ಗ್ರಾಮ್ಸ್ ಬೈ ಬೇರೆ ಇನ್ನೊಂದು ಐಟಮ್ ತಗೊಳ್ಬಹುದು. ನಿಮಗೆ ಒಂದು ಯುನೀಕ್ ಆಗಿ ಜ್ಯುವೆಲರಿ ಬಂದ್ಬಿಡುತ್ತೆ. ಇಫ್ ಅಟ್ ಆಲ್ ಯು ವೇರ್ ದಿಸ್, ಹಾಕೊಳ್ಳೋರ್ಗೆ ಏನ್ ಅನ್ಸುತ್ತೆ, ಡೆಫಿನೆಟ್ ಆಗಿ 60 ಗ್ರಾಮ್ಸ್ ಅನ್ಸುತ್ತೆ. ನಿಮ್ಗೆ 40 ಗ್ರಾಮ್ಸ್ ಹಾಕೊಂಡಿದ್ರೆ ಅನ್ಸಲ್ಲ. ಒನ್ ಮೋರ್ ಥಿಂಗ್, ಬೇರೆಯವ್ರು ತೋರ್ಸಕ್ಕೂ ಅದು ನಿಮ್ಗೆ ಇಲ್ವೇ ಇರಲ್ಲ ಡೆಫಿನೆಟ್ ಆಗಿ. ಸೊ ಓಕೆ, ನೆಕ್ಸ್ಟ್ ಓಕೆ, ಇದು ಮ್ಯಾಂಗೋ ಹಾರ. ಇದು ಪ್ಯೂರ್ ಗೋಲ್ಡ್ ಅಲ್ಲೇ. ಎಸ್, 916 ಹಾಲ್ಮಾರ್ಕ್, ಜಸ್ಟ್ 45 ಗ್ರಾಮ್ಸ್. 45 ಗ್ರಾಮ್ಸ್ ಬರುತ್ತೆ ಇದು. ಓಕೆ, ಹೆವಿನೂ ಇದೆ ಅಂದ್ರೆ ಸ್ವಲ್ಪ ಲೈಟ್ ವೇಟ್ ಅಲ್ಲಿ, ಬರುತ್ತೆ, ಬಟ್ ನಾಟ್ ದಟ್ ಫ್ಲಿಮ್ಸಿ ಹಾಕೊಂಡ್ರೆ ಮುರಿದೋಗ್ಬಿಡುತ್ತೆ ಆ ತರ ಇಲ್ಲ. ಎಲ್ಲಿ ಯಾವುದು ಜ್ಯುವೆಲರಿ ಹಾಕಿದ್ರೆ ಡೆಫಿನೆಟ್ ಆಗಿ ಇಲ್ವೇ ಇಲ್ಲ. ಫಿನಿಶಿಂಗ್ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ಯಾವ ಥರ ಇದೆ. ಓಕೆ, ಇದು ನೀವು ಜಸ್ಟ್ 45 ಗ್ರಾಮ್ಸ್ ಮಾಡಿದ್ದೀವಿ. ಎಸ್. ಓಕೆ, ಮಿನಿ ಹಾರ, ತುಂಬ ಲಾಂಗ್ ಹಾರ ಬರಲ್ಲ. ಲಾಂಗ್ ಹಾರ ಇಫ್ ಅಟ್ ಆಲ್ ಇದರಲ್ಲೇ ಲಾಂಗ್ ಬೇಕಾದ್ರೆ ಸೇಮ್ ವಿ ಕ್ಯಾನ್ ಮೇಕ್ ಇಟ್ ಇನ್ 54 to 55, ಜಾಸ್ತಿ ಲಾಂಗ್ ಬೇಕಾದ್ರೆ. ಬಟ್ ಇನ್ನೊಂದೇ ಜಾಸ್ತಿ ಅಷ್ಟೊಂದು ಲಾಂಗ್ ಹಾಕೊಳ್ಳಲ್ಲ. ಅದರಿಂದ ಈಸ್ ಆರ್ ಆಲ್ ಯೂನಿಕ್, ಸಮಥಿಂಗ್ ವಿಚ್ ಯು ವೋಂಟ್ ಬಿ ಏಬಲ್ ಟು ಲೈಕ್. ನೀವು ಕಾರ್ಪೊರೇಟ್ ಅಲ್ಲಿ ನೋಡಿರ್ತೀರಾ, ಇಲ್ಲ ಬೇರೆ ಅಂಗಡಿಯಲ್ಲಿ ನೋಡಿರ್ತೀರಾ, ಬಟ್ ಲೈಟ್ ವೇಟ್ ಅಲ್ಲಿ ನೋಡೋದು ಇದೆಲ್ಲ ಕಷ್ಟ. ಓಪನ್ ಆಗಿ ಇದೆಲ್ಲ ಎಷ್ಟು? ಇದೆಲ್ಲ ನಿಮಗೆ 75 to 80 ಬರುತ್ತೆ. ಮೇಡ್ ಇಟ್ ಇನ್ 45 to 50 ಓನ್ಲಿ. ಓ, ನಿಮ್ಮ ಹತ್ರ 45 to 50 ಗ್ರಾಮ್ಸ್. 75 to 80 ಬೇರೆ ಕಡೆ ಯಾಕೆ ಬರ್ತದೆ, ಈ ವರ್ಕ್ ಇದೆ ಅಲ್ವಾ, ಅದು ಜಾಸ್ತಿ ನಕಾಸ್ ಮಾಡ್ತಾರೆ. ವಾಟ್ ವಿ ಹ್ಯಾವ್ ಡನ್ ಇಸ್, ಇದ್ರಲ್ಲಿ ನಾವು ಡೈ ವರ್ಕ್ ಹಾಕಿದೀವಿ. ಸೊ ಅದರಿಂದ ನಿಮಗೆ ಲೈಟ್ ವೇಟ್ ಅಲ್ಲಿ ಬ್ರಾಡ್ ಕಾನ್ಸೆಪ್ಟ್. ಯಾವ ಕಸ್ಟಮರ್ಸಿಗೆ ಸ್ವಲ್ಪ ಬಜೆಟ್ ಅಲ್ಲಿ, ಈಗ ವೆಡ್ಡಿಂಗ್ಸ್ ಇದೆ, ಸೊ ವಿತಿನ್ ಬಜೆಟ್ ಆಫ್ 3 lakhs 4 lakhs ಅಲ್ಲಿ ಒಂದು ಸ್ವಲ್ಪ ಎಂಟೈರ್ ಕಲೆಕ್ಷನ್ ತಗೋಬೇಕು, ಇಯರಿಂಗ್ಸ್, ಒಂದು ಲಾಂಗ್ ಹಾರ, ನೆಕ್ಲೆಸ್ ಅಂದ್ರೆ ಅಂಥವ್ರಿಗೆ ಇದು ಡೆಫಿನೆಟ್ಲಿ ಯೂಸ್ಫುಲ್. ನಾಟ್ ಫಾರ್ ಎವ್ರಿಬಡಿ. ಹೇಗೆ ಅಂದರೆ ಇಲ್ಲಿ ಜಜ್ಮೆಂಟ್ ಸ್ಟಾರ್ಟ್ ಆಗಿಬಿಡುತ್ತೆ, ಇಲ್ಲ ಹಂಗೆ ತಗೋಬೋದಲ್ಲ, ಹಿಂಗೆ ತಗೋಬೋದಲ್ಲ ಅಂತ. ಸೊ ನಾನು ಅದು ಪಾಯಿಂಟ್ ಕ್ಲಿಯರ್ ಮಾಡ್ತಿದ್ದೀನಿ. ಇದು ಎಲ್ಲರಿಗೂ ಅನ್ವಯಿಸಲ್ಲ, ಯಾರಿಗೆ ಬಜೆಟಲ್ಲಿ ಬೇಕಂದ್ರೆ ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ. ಓಕೆ, ಎಸ್, ಒನ್ ಮೋರ್. ಈಗ ನನ್ನ ಹತ್ರ ಆಲ್ಮೋಸ್ಟ್ ಲೈಕ್ ಡಿಸೈನ್ಸ್ ಇರುತ್ತೆ. ನಿಮಗೆ ಯಾವಾಗ ಲಾಂಗ್ ಹಾರ ಬೇಕು, ಯಾವತ್ತಾದ್ರೂ 10 pieces 15 pieces ನೆಕ್ಲೆಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಇದಲ್ಲದೆ ನಿಮ್ಗೆ ಯಾವ್ದು ಇದ್ರಲ್ಲಿ ಸೆಟ್ ಆಗಿಲ್ಲ, ನೀವು ಕಸ್ಟಮೈಸ್ ಆರ್ಡರ್ ಕೊಡ್ಬೋದು. ಇನ್ ದ ಸೆನ್ಸ್, ನೀವು ಇನ್ನೊಂದು ಪಿಂಟ್ರೆಸ್ಟ್ ಬರ್ತಾ ಇದೆ, ಗೂಗಲ್ ಅಲ್ಲಿ ಎಷ್ಟೊಂದು ಆಪ್ಸ್ ಬರ್ತಾ ಇದೆ, ಯೂಟ್ಯೂಬ್ ಅಲ್ಲಿ ನನ್ನ ಹತ್ರ ನೋಡಿ ಎಷ್ಟೋ ಕಸ್ಟಮರ್ಸ್ ನಮಗೆ ಆರ್ಡರ್ಸ್ ಕೊಡ್ತಾ ಇದ್ದಾರೆ. ಸೊ ನೀವು ಅಂಥದ್ದು ನೀವು ಒಂದ್ಸಲ ತಗೊಳ್ಳಿ, ಅಂದ್ರೆ ಆರ್ಡರ್ಸ್ ಸ್ಕ್ರೀನ್ಶಾಟ್ ತಗೊಳ್ಳಿ, ಅದು ನಮಗೆ ಕಳಿಸಿ. ನಾವು ನಿಮಗೆ ಬೆಸ್ಟ್ ಕೋಟ್ ವಿತ್ ಬೆಸ್ಟ್ ವೇಟ್ ಅಲ್ಲಿ ನಾವು ನಿಮಗೆ ಮಾಡ್ಕೊಡ್ತೀವಿ. ಅದು ನಾವು ಗ್ಯಾರಂಟಿ ಕೊಡ್ತೀವಿ. ಅಂಡ್ ಪ್ಯೂರ್ 916 ಹಾಲ್ಮಾರ್ಕ್ ಜ್ಯುವೆಲರಿ. ನಿಮಗೆ ಮಾಡೋದ್ರಲ್ಲೂ ವೇಸ್ಟೇಜ್ ಜಾಸ್ತಿ, ಮೇಕಿಂಗ್ ಚಾರ್ಜ್ ಜಾಸ್ತಿ ಅದೆಲ್ಲ. ನಿಮ್ಮ ಹತ್ರ ಯಾವುದಾದ್ರೂ ಪಿಂಟ್ರೆಸ್ಟ್ ಅಲ್ಲಿ ಇಲ್ಲ ಗೂಗಲ್ ಅಲ್ಲಿ ಯಾವುದಾದ್ರೂ ಆ್ಯಪ್ ಇದ್ರೂ ನೀವು ಯಾವ್ದಾದ್ರು ಆ್ಯಪ್ ಇಂದ ಫೋಟೋಸ್ ಇಲ್ಲ ಎಲ್ಲಾದ್ರೂ ನೋಡಿರೋ ಜ್ಯುವೆಲರಿ ಆಗಿರ್ಬೋದು. ಕೆಲವರು ಏನ್ ಗೊತ್ತಾ, ಅವ್ರ ಕತ್ತಲ್ಲಿ ನೋಡಿದೀನಿ, ಸೇಮ್ ಟು ಸೇಮ್ ಡೆಫಿನೆಟ್ ಆಗಿ ಗೊತ್ತಾಗಲ್ಲ ಅವ್ರ ಕತ್ತಲ್ಲಿ ನೀವು ಯಾವ್ದು ನೋಡಿರುತ್ತೆ. ನೀವು ಒಂದು ಫೋಟೋ ತಗೊಂಬನ್ನಿ, ಐ ಮೇಕ್ ಶ್ಯೂರ್ ವಿಲ್ ಗೆಟ್ ದಿ ಬೆಸ್ಟ್ ಡಿಸೈನ್. ನಾನು ಅದು ಮಾಡ್ಕೊಡ್ತೀನಿ, ನೀವು ಅನ್ಕೊಂಡಿದ್ದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡ್ಕೊಡ್ತೀನಿ, ಅದು ಗ್ಯಾರಂಟಿ. ಓಕೆ, ಅಂಡ್ ಗ್ರಾಮ್ಸ್ ಅಲ್ಲಿ ಕೂಡ ನಾವು ಸ್ವಲ್ಪ ಏನಂತಾರೆ, ಅದು 40 ಗ್ರಾಮ್ಸ್ 50 ಗ್ರಾಮ್ಸ್ ಆಗೋದು. ಒಂದು 50 ಗ್ರಾಮ್ಸ್ ಬೇಕಾಗಿದೆ, ನಾನು 50 ಗ್ರಾಮ್ಸ್ ಅಲ್ಲೇ ಮಾಡ್ಕೊಡ್ತೀನಿ. ಬಟ್ ಐ ವಿಲ್ ಮೇಕ್ ಶ್ಯೂರ್ ಅದು 50 ಗ್ರಾಮ್ಸ್ ಬದಲು ಅದೇ ಫಿನಿಶಿಂಗ್ ನಾವು 40 ಗ್ರಾಮ್ಸ್ ಅಲ್ಲಿ ಮಾಡ್ಬೋದು. ಅಂದ್ರೆ ವೈ ಟು ವೇಲ್ ಸಿ 10 ಗ್ರಾಮ್ಸ್ ಇವತ್ತು ನಿಮ್ಗೆ ಏನಿಲ್ಲ ನಾನು ವೇಸ್ಟಿಂಗ್ ಮೇಕಿಂಗ್ ಚಾರ್ಜಸ್ 52,000 ಡೆಫಿನೆಟ್ ಆಗುತ್ತೆ. ಆ 51,000 52,000 ನಾನು ಉಳಿತಾಯ ಮಾಡ್ಕೊಡ್ತಾರೆ. ಆ ಉಳಿತಾಯ ಅಮೌಂಟ್ ನೀವು ಬೇರೆ ಐಟಮ್ ಏನಾದ್ರು ತಗೊಬೋದಲ್ಲ. ಸೊ ಗೋಲ್ಡ್ ಒಂದೇ ಐಟಮ್ ನೀವು ಬ್ರಾಡ್ ತಗೊಳ್ಳೋ ಬದಲು ಸ್ವಲ್ಪ ಸಣ್ಣ ಸಣ್ಣ ಐಟಮ್ ಜಾಸ್ತಿ ತಗೋಬಹುದು, ನಿಮಗೆ ಸ್ವಲ್ಪ ವೆರೈಟೀಸ್ ಜಾಸ್ತಿ ಬರುತ್ತೆ. ಎಸ್, ಕರೆಕ್ಟ್. ಓಕೆ ಸರ್, ಸಮಥಿಂಗ್ ಇನ್ನೇನಾದರೂ ಕಲೆಕ್ಷನ್ ಸ್ವಲ್ಪ ಯೂನಿಕ್ ಆಗಿ ಇನ್ನೊಂದು ಈಗ ಹೊಸದು ಸ್ಟಾರ್ಟ್ ಮಾಡಿದ್ದೀನಿ. ನೀವು ತುಂಬಾ ನೋಡಿರ್ತೀರಾ, ಇದೆಲ್ಲ ಬಂದು ಬೀಡ್ಸ್ ಜ್ಯುವೆಲರಿ ಅಂತೀವಿ. ಓಕೆ, ಇದು ಪೆಂಡೆಂಟ್ಸ್ ಇರುತ್ತಾ? ಎಸ್, ಪೆಂಡೆಂಟ್ಸ್ ಬರುತ್ತೆ. ಫಸ್ಟ್ ನಾನು ಬರೀ ಬೀಡ್ಸ್ ವಿತ್ ಗೋಲ್ಡ್. ಇದು ಬಂದು ಗೋಲ್ಡ್? ಎಸ್, ಇದು ಬಂದು ಲೈಟ್ ವೇಟ್ ಗೋಲ್ಡ್ ಬರುತ್ತೆ. 100 ಮಿಲಿ 150 ಮಿಲಿ ಆಫ್ ಗೋಲ್ಡ್ ಓನ್ಲಿ. ಓಕೆ ಓಕೆ. ಅಂಡ್ ಇದ್ರಲ್ಲಿ ಬಂದು ನಿಮಗೆ ಬರೀ ಬೀಡ್ಸ್ ಚಾರ್ಜ್ ಮೇನ್ ಆಗುತ್ತೆ. ಲೈಕ್ ಬೀಡ್ಸ್ ವಿಲ್ ಕಾಸ್ಟ್ ಆಲ್ಮೋಸ್ಟ್ ಅರೌಂಡ್ 2,000 rupees. ಇದೆಲ್ಲ ಈಗ ನೀವು ಹಾಕೊಂಡ್ರೆ ನಿಮಗೆ ಬರೀ 2 to 3 ಗ್ರಾಮ್ಸ್ ಅಲ್ಲಿ ಬಂದ್ಬಿಡುತ್ತೆ. ಇದು ಓನ್ಲಿ 2 to 3 ಗ್ರಾಮ್ಸ್ ಅಲ್ಲಿ ಇಷ್ಟೊಂದು ಗ್ರ್ಯಾಂಡ್ ಐಟಮ್ ಬರುತ್ತೆ. 2 to 3 ಗ್ರಾಮ್ಸ್ ಅಲ್ಲಿ ಇದು ಫುಲ್? ಎಸ್ ಎಸ್ ಎಸ್, ಅದು ಫುಲ್ ಬಂದು ಬರೀ 2 to 3 ಗ್ರಾಮ್ಸ್ ಬರುತ್ತೆ. ಸಿ ಸಮಥಿಂಗ್ ಇಫ್ ಅಟ್ ಆಲ್ ಯು ವೇರ್ ಲೈಕ್ ದಿಸ್, ಇದೆಲ್ಲ ಸೇರಿ ಎಲ್ಲ ಅಪ್ರಾಕ್ಸಿಮೇಟ್ ನಿಮಗೆ ಬಂದು ವೆಯ್ಟ್ ಬಂದು 2.5 ಗ್ರಾಮ್ಸ್ ಇದೆ. ಓಕೆ, ಫುಲ್. ಎಸ್, ಬೀಡ್ಸ್ ಗೆ ಸೆಪರೇಟ್ ಚಾರ್ಜ್ ಅಲ್ವಾ? ಬೀಡ್ಸ್ ಗೆ ನಿಮಗೆ ಸೆಪರೇಟ್ ಚಾರ್ಜ್ ಇರುತ್ತೆ. ಬೀಡ್ಸ್ ಗೂ ನಾವು ಓಪನ್ ಆಗಿ ಹೇಳ್ತೀವಿ, we are not earning anything on beads. Whatever it is, gold ಅಲ್ಲಿ ನಾವು ಡೆಫಿನೆಟ್ ಆಗಿ ನಾವು ನಿಮ್ಮ ಹತ್ರ ಪ್ರಾಫಿಟ್ ತಗೊಂತೀವಿ. ಬೀಡ್ಸ್ ಅಲ್ಲೆಲ್ಲ ಅರ್ನ್ ಮಾಡೋದು ಅಂತದಿಲ್ಲ. ಸಮಥಿಂಗ್ ಡಿಫ್ರೆಂಟ್ ಇಸ್ ದಿಸ್ ಒನ್. ಓಕೆ, ಬ್ಲಾಕ್ ಬೀಡ್ಸ್. ಎಸ್, ಬ್ಲಾಕ್ ಬೀಡ್ಸ್ ವಿತ್
ಈಗ ನಿಮ್ಮ ಅನ್ಕೊಬೋದು ಇದೆಲ್ಲ ನಿಮಗೆ 20 ಗ್ರಾಮ್ಸ್ ಬರುತ್ತೆ, ಬಟ್ ಯು ಬಿಲೀವ್ ಇಟ್ ಆರ್ ನಾಟ್, ಬರೀ 5 ಗ್ರಾಮ್ಸ್ ಅಲ್ಲಿ ಮಾಡಿದೀವಿ. ಒಳಗಡೆ ವ್ಯಾಕ್ಸ್ ಇದೆ. ಓಕೆ ಇದಾ? ಎಸ್ 5 ಗ್ರಾಮ್ಸ್ ಅಲ್ಲಿ ಮಾಡಿದೀವಿ ನಾವಿದು. ಓಕೆ ಎಂಟೈರ್? ಎಸ್ ಎಂಟೈರ್ 5 ಗ್ರಾಮ್ಸ್, ಸಮಥಿಂಗ್ ಲೈಕ್ ದಿಸ್ ಆಲ್ಸೋ. ಓ ಯೂನಿಕ್ ಆಗಿ ಬ್ಲಾಕ್ ಬೀಡ್ಸ್ ಡಿಫ್ರೆಂಟ್ ಆಗಿದೆ. ಸೊ ಇದೆಲ್ಲ ಕೂಡ ರಿಯಲ್ ಗೋಲ್ಡ್. ನೆಕ್ಸ್ಟ್ ಥಿಂಗ್ ಇಸ್ ನಿಮ್ಮ ಹತ್ರ ನಿಮ್ಗೆ ಯಾವತ್ತಾದ್ರೂ ಈ ಥರ ಡಾಲರ್ಸ್ ಬೇಕಂದ್ರೆ ವಿತ್ ಬೀಡ್ಸ್, ಇದೆಲ್ಲ ನೆಕ್ಲೆಸ್ ಲಾಂಗ್ ಹಾರ ಇದ್ದೇ ಇದೆ, ಬಟ್ ಡಾಲರ್ ವಿತ್ ಬೀಡ್ಸ್ ಈಗ ಹೊಸ ಟ್ರೆಂಡ್ ಆಗಿದೆ. ಆರ್ಟಿಫಿಷಿಯಲ್ ಅಲ್ಲಿ ಮತ್ತೆ ಸಿಲ್ವರ್ ಆಂಟಿಕ್ ಜ್ಯುವೆಲರಿ ತುಂಬಾ ಮುಂಚೆಯಿಂದಾನೇ ಇದೆ. ಗೋಲ್ಡ್ ಅಲ್ಲಿ ಇದರ ಡಾಲರ್ಸ್ ವಿತ್ ಬೀಡ್ಸ್ ತುಂಬಾ ಈಗ ಹೊಸದ್ ಬರ್ತಾ ಇದೆ. ಸೊ ಸಮಥಿಂಗ್ ನಿಮ್ಮ ಹತ್ರ ಯಾವತ್ತಾದ್ರೂ ಎಷ್ಟು ಡಾಲರ್ಸ್ ಇದ್ರೆ ಈ ತರ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಇದು ಬರೀ ಪ್ಲೇನ್ ಡಾಲರ್ ಇದೆ. ಸೊ ಈ ತರ ಪ್ಲೇನ್ ಡಾಲರ್ ಇದೆಲ್ಲ ಎಷ್ಟು ಗ್ರಾಮ್ಸ್ ಅಲ್ಲಿ ಬರ್ಬೋದು ಸರ್? ಇದೆಲ್ಲ ನಿಮಗೆ 7 to 8 ಗ್ರಾಮ್ಸ್ ಬರುತ್ತೆ ಓನ್ಲಿ. ಎಸ್ ಎಸ್ ಇದೆಲ್ಲ ನಾವು ಹೇಳ್ತಾ ಇಲ್ವಾ, ನಾವು ವೈಟ್ ಟು ವೇಸ್ಟ್ ಇದೆಲ್ಲ ನಾವೀಗ ಗಟ್ಟಿಯಲ್ಲಿ ಮಾಡಕ್ ಹೋದ್ರೆ 16 to 17 ಗ್ರಾಮ್ಸ್ ಬರುತ್ತೆ. ಬಟ್ ಇದು ಗಟ್ಟಿ ಇದೆ, ನಾವು 7 to 8 ಗ್ರಾಮ್ಸ್ ಅಲ್ಲಿ ಮಾಡಿದೀವಲ್ಲ. ಸೊ ನೋ ನಿಮ್ಗೆ ಯಾವತ್ತೂ ಆ ತೊಂದರೆನೇ ಬರಲ್ಲ, ಇದೆಲ್ಲ ಕಟ್ ಆಗೋದು ಅಂತದ್ದು ಏನು ತೊಂದರೆ ಬರಲ್ಲ. ಈಗ ಇದೆಲ್ಲ ಬಂದು ಪ್ಯೂರ್ ಹ್ಯಾಂಡ್ ಕ್ರಾಫ್ಟೆಡ್. ನಿಮ್ಗೆ 1% ನಾವು ನಿಮ್ಗೆ ಚಾನ್ಸೇ ಕೊಡೋಲ್ಲ ನೀವು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡಿ ಅಂತ. ಅಷ್ಟು ನೀಟಾಗಿ ಬಂದಿದೆ, ಅಷ್ಟು ಡೀಸೆಂಟ್ ಆಗಿ ಬಂದಿದೆ. ಇದಕ್ಕೆ ಈಗ ನೀವು ಬೀಟ್ಸ್ ಹಾಕೊಬಹುದು, ಆರ್ ನಿಮ್ಗೆ ಯಾವ ಚೈನ್ ನೆಕ್ಲೆಸ್ ಚೈನ್ಸ್ ಈ ತರ ಬೇಕಾದ್ರೆ ಚೈನ್ ಸೆಟ್ ಮಾಡ್ಕೋಬಹುದು. ಎಸ್ ನಮ್ಮ ಹತ್ರ ಮ್ಯಾನ್ಯುಯಲಿ ಡಿಸೈನ್ಸ್ ಇದ್ದೇ ಇರುತ್ತೆ. ಅದು ಕಸ್ಟಮೈಸೇಷನ್ ಎಷ್ಟು ಟೈಮ್ ಹಿಡಿಬಹುದು ಸರ್? ಕಸ್ಟಮೈಸೇಷನ್ ಗುಡ್ ಕ್ವಶನ್. ಆಕ್ಚುಲಿ ಕಸ್ಟಮೈಸೇಷನ್ ಬಂದು ನಿಮ್ಗೆ ಮ್ಯಾಮ್ ಐಟಮ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಐಟಮ್ ನಿಮಗೆ 7 days ಅಲ್ಲಿ ಬಂದ್ಬಿಡುತ್ತೆ, ಕೆಲವು ಐಟಮ್ 5 days ಅಲ್ಲಿ ಬರುತ್ತೆ, ಕೆಲವು ಐಟಮ್ ಇರುತ್ತಲ್ವಾ ಅದು ನಿಮಗೆ 13 to 14 days ಆಗುತ್ತೆ, ಡಿಪೆಂಡಿಂಗ್ ಆನ್ ದ ವರ್ಕ್ ಆಫ್ ದಿ ಜ್ಯುವೆಲರಿ. ಅಂದ್ರೆ ವರ್ಕ್ಮನ್ಶಿಪ್ ಮೇಲೆ ಹೋಗುತ್ತೆ. ಈಗ ಡಿಸೈನ್ಸ್ ಜಾಸ್ತಿ ಇರುತ್ತೆ. ಸಿ ಇದು ಡಾಲರ್ ಎಲಿಗೆಂಟ್ ಆಗಿದೆ, ತುಂಬಾ ಕ್ಲಾಸ್ ಆಗಿದೆ, ಬಟ್ ಇದು ವರ್ಕ್ ಅಷ್ಟೊಂದಿಲ್ಲ. ಸೊ ಇದು ನಾವು 7 days ಮಾಡ್ಕೊಡ್ತೀವಿ. ಈಗ ಇದು ಡಾಲರ್ ಇದಲ್ವಾ, ಇದೆಲ್ಲ ನಿಮಗೆ 14 to 15 days, ಯಾಕಂದ್ರೆ ಇದರಲ್ಲೆಲ್ಲ ಹ್ಯಾಂಡ್ ವರ್ಕ್ ಸ್ವಲ್ಪ ಜಾಸ್ತಿ ಇದೆ. 14 to 15 days ನಾವು ಮಾಡ್ಕೊಡ್ತೀವಿ. ಓಕೆ, ಅಂದ್ರೆ ಜ್ಯುವೆಲರಿ weight ಮೇಲೆ ಟೈಮ್ ತಗೊಳುತ್ತೆ ಅನ್ಸುತ್ತೆ. ಡಿಪೆಂಡಿಂಗ್ ಆನ್ ದಿ weight. ಓಕೆ, ಸ್ವಲ್ಪ ದೊಡ್ಡ ಜ್ಯುವೆಲರಿ ಸಮಥಿಂಗ್ ಲೈಕ್ ಬಿಗ್ ಹಾರ ನೀವು ಈಗ ಲಾಂಗ್ ಹಾರ ಅಂತದ್ದು ಎಲ್ಲ ನೋಡಿದ್ರೆ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಮ್ಮಿಂದ ಟೈಮ್ ತಗೊಳ್ಳೋದು ನಾವು 15 to 16 days, ನಾಟ್ ಮೋರ್ ದನ್ ದಟ್. ಸೊ ಇಫ್ ಅಟ್ ಆಲ್ ನೀವು ಯಾವತ್ತಾದ್ರೂ ಆರ್ಡರ್ ಕೊಡಬೇಕು ಮದುವೆಗೋಸ್ಕರ ಇಲ್ಲ ಯಾವುದೇ ಮನೆ ಫಂಕ್ಷನ್ಗೋಸ್ಕರ, ಸೊ 15 days prior ಆರ್ ನಾನು ಹೇಳಿದ ಸೇಫರ್ ಸೈಡ್ 20 to 25 days ಇನ್ನು ನಮ್ಮ ಹತ್ರ ಫುಲ್ ಆಂಟಿ ಬ್ಯೂಟಿ ಕ್ಯಾಟಲಾಗ್ ಇರುತ್ತೆ. ಓಕೆ, ಇಲ್ಲಿ ಗ್ರಾಮ್ಸ್ ಕೂಡ ಮೆನ್ಷನ್ ಆಗಿರುತ್ತೆ. ಸೊ ನೋಡಿ ಈಗ ನಾನು ಅದೇ ಹೇಳ್ತಾ ಇಲ್ಲಿ ಮೆನ್ಷನ್ ಎಷ್ಟಾಗಿದೆ, 68 grams. ಸೇಮ್ ಗೋಲ್ಡ್ ದ ಸೇಮ್ ಡಿಸೈನ್ ವಿ ವಿಲ್ ಗಿವ್ ಇಟ್ ಯು. ಅಂದ್ರೆ ನಾನು ಮಾಡ್ಕೊಡ್ತೀವಿ 45 grams ಅಲ್ಲಿ. ಓಕೆ, ಸೊ ಈಗ ಲೆಂತ್ ಏನಾದರೂ ವೇರಿ ಆಗಬಹುದು ಸರ್? ಗ್ರಾಮ್ಸ್ ಕಮ್ಮಿ ಲೆಂತ್ ಸ್ಟ್ಯಾಂಡರ್ಡ್ ಬರುತ್ತೆ. ಲಾಂಗ್ ಹಾರ ಏನ್ ಸ್ಟ್ಯಾಂಡರ್ಡ್ ಲೆಂತ್ ಬರುತ್ತೆ ಅದೇ. ಕೆಲವರು ಹೈಟ್ ಇರ್ತಾರೆ ಪರ್ಸನಾಲಿಟಿಯಿಂದ, ಅವ್ರಿಗೆ ನಾವು ಒಂದು 2 inches ಎಕ್ಸ್ಟ್ರಾ ಮಾಡಿದ್ರೆ 2 to 3 ಇಲ್ಲಾಂದ್ರೆ ಹಿಂದೆ ಬ್ಯಾಕ್ ಸೈಡ್ ಎಕ್ಸ್ಟೆನ್ಷನ್ ಚೈನ್ ಆ ತರ ಕೊಡಬಹುದು, ಅದು ಎಕ್ಸ್ಟ್ರಾ ಕೊಡಬಹುದು, ಏನಿಲ್ಲ. ಈ ನಡುವೆ ಆಂಟಿಕ್ ಜ್ಯುವೆಲರಿ ಮೋಸ್ಟ್ ಆಫ್ ದ ಟೈಮ್ ಎಲ್ಲರೂ ಥ್ರೆಡ್ ಹಾಕ್ತಾರೆ. ಸೊ ನಿಮ್ಗೆ ಅದೊಂದು ಇನ್ನೊಂದು ಆಪ್ಷನ್ ಇರುತ್ತೆ, ಥ್ರೆಡ್ ಹಾಕಿ ಅಡ್ಜಸ್ಟ್ ಮಾಡಬಹುದು. ನೀವು 3/4 ಮಾಡಬಹುದು, ಅದನ್ನ ಇಲ್ಲ ಅಂದ್ರೆ ಫುಲ್ ಲೆಂತ್ ಮಾಡಬಹುದು. ಓಕೆ ಓಕೆ. ಸೊ ಇನ್ನೊಂದು ನೀವೀಗ ಇಷ್ಟೊಂದೆಲ್ಲ ನೋಡಾದ್ಮೇಲೆ ಒಂದು ಕ್ವಶನ್ ಕೇಳ್ಬೋದು, ನಿಮ್ಮ ಹತ್ರ ಲೈಟ್ ವೇಟ್ ಇದೆ ಅಂದ್ರೆ ಏನೆಲ್ಲ ಇಂದ ನೀವು ಡೆಫಿನೆಟ್ ಆಗಿ ಚಾರ್ಜ್ ಜಾಸ್ತಿ ತಗೊಬಹುದು ಅಂತ. ನೋ, ನಮ್ಮ ಹತ್ರ ಯಾವುದೇ ಗೋಲ್ಡ್ ತಗೊಳ್ಳಿ ಎಕ್ಸ್ಟ್ರಾ ಚಾರ್ಜಸ್ ಅನ್ನೋದು ಏನು ಇಲ್ಲ. ಆಂಟಿಕ್ ಗೋಲ್ಡ್ ಯಾವುದೇ ತಗೊಳ್ಳಿ 10 to 11% ಅಲ್ಲೇ ಕೊಡ್ತಾ ಇದ್ದೀವಿ ನಾವು. ಕೆಲವು ಐಟಮ್ಸ್ ಇರುತ್ತೆ ದಟ್ ವಿ ಗಿವ್ ಇಟ್ 12%. ವೇಸ್ಟೇಜ್ ಇಸ್ ಮೇನ್. ಆಡ್ಸ್ ನೀವು ನೋಡಿರ್ಬೋದು, ನೋ ವೇಸ್ಟೇಜ್ ನೋ ಮೇಕಿಂಗ್ ಚಾರ್ಜ್. ಡೆಫಿನೆಟ್ ಆಗಿ ಯಾವುದೇ ಆಚಾರ್ಯ ಇರಲಿ, ಯಾವುದೇ ಗೋಲ್ಡ್ ಸ್ಮಿತ್ ಇರಲಿ, ವೇಸ್ಟೇಜ್ ಇದ್ದಂಗೆ ಅವ್ರು ಮಾಡೋದೇ ಇಲ್ಲ. ಮಾಡ್ತಾರೆ. ವೇಸ್ಟೇಜ್ ಏನಂದ್ರೆ ಡೆಫಿನೆಟ್ ಹಾರ್ಡ್ ವರ್ಕ್ ಅಲ್ಲಿ ಹೋಗುತ್ತೆ, ಅದು ವರ್ಕ್ ಆಗ್ತಾ ಇರುತ್ತೆ. ವೇಸ್ಟೇಜ್ ಅನ್ನು ಓಕೆ, ವೇಸ್ಟೇಜ್ ಇರ್ತಾನೆ ಇರ್ಲಿಲ್ಲ ಅಂದ್ರೆ ಆ ವರ್ಡ್ ಹೌ ಡಿಡ್ ಇಟ್ ಕಮ್ ಟು ಎಕ್ಸಿಸ್ಟೆನ್ಸ್? ಡೆಫಿನೆಟ್ ಅಲ್ಲ. ಸೊ ಅದೆಲ್ಲ ಇದ್ದೇ ಇದೆ. ಯಾರಾದ್ರೂ ನಿಮ್ಗೆ ಯಾವ್ದು ವೇಸ್ಟೇಜ್ ಇಲ್ಲ ಮೇಕಿಂಗ್ ಚಾರ್ಜ್ ಇಲ್ಲ ಅಂದ್ರೆ ಒಂದ್ಸಲ ನೋಡ್ಕೊಂಡು ತಗೊಳ್ಳಿ ಅಂತ ವಾಟ್ ವಿ ಸಜೆಸ್ಟ್. ಓಕೆ, ಐ ವಾಂಟೆಡ್ ಟು ಆಸ್ಕ್ ಒನ್ ಮೋರ್ ಥಿಂಗ್. ಅಂದ್ರೆ ನಮ್ಮ ಹತ್ರ ಆಲ್ರೆಡಿ ಒಂದು ಗೋಲ್ಡ್ ಜ್ಯುವೆಲರಿ ಇದೆ, ಅದು ನಾರ್ಮಲ್ ಎಲ್ಲ ತರನೇ ಎಕ್ಸ್ಚೇಂಜ್ ಎಲ್ಲ ಮಾಡ್ಕೋಬೋದಲ್ಲ? ಆ್ಯಂಡ್ ಡಿಪೆಂಡ್ಸ್ ಆನ್ ದ ಕ್ಯಾರೆಟ್ಸ್. ಅಂದರೆ ಇವಾಗ ನಂದು 24 carats ಇತ್ತು ಅಂದರೆ ಅದು ಚಾರ್ಜ್ ಅನ್ನೋದು ಡಿಫ್ರೆಂಟ್ ಇರುತ್ತೆ. ದ ಪರ್ಸೆಂಟೇಜ್ ಯು ಕೌಂಟ್ ಇಸ್ ಡಿಫ್ರೆಂಟ್ ಅಲ್ವಾ? ಓಕೆ, ಇದು ಕ್ಯಾನ್ಸರ್ ಏನಂದ್ರೆ ನೀವೀಗ ನಿಮ್ಮ ಹತ್ರ ಜ್ಯುವೆಲರಿ ಇರುತ್ತೆ, ನೀವು ಅದನ್ನ ಮನೇಲಿ ಯೂಸ್ ಮಾಡ್ತಾ ಇರ್ಬೋದು. ಅಂದ್ರೆ ಆಲ್ಮೋಸ್ಟ್ ಆಯ್ತು ಅಂದ್ರೆ 10 ವರ್ಷ ಆಯ್ತು, 15 ಹಳೇದು ಜ್ಯುವೆಲರಿ ಆಗಿದೆ. ಅದನ್ನ ನೀವು ತಗೊಂಬಂದು ಎಕ್ಸ್ಚೇಂಜ್ ಆಫ್ ಬೇರೆ ಗೋಲ್ಡ್ ತಗೊಬಹುದು. ವಿತ್ ನಿಮಗೆ ಅದರಲ್ಲಿ ನಾಟ್ ಇವನ್ ಅ ಸಿಂಗಲ್ ಪೆನಿ ಲಾಸ್ ಆಗುತ್ತೆ. ಓಪನ್ ಆಗಿ ಹೇಳ್ತೀನಿ, ಅದ್ರಲ್ಲಿ ನಿಮ್ಗೆ ಏನು ಲಾಸ್ ಆಗಲ್ಲ. ವಾಟ್ ಎವರ್ ಪ್ರಾಫಿಟ್ ವಿ ಅರ್ನ್ ವಿಲ್ ಅರ್ನ್ ಇನ್ ಗೋಲ್ಡ್ ಓನ್ಲಿ.
ನಿಮ್ಗೆ ಅದ್ರಲ್ಲಿ ಏನಂದ್ರೆ ಕ್ಯಾರೆಟ್ ಎಷ್ಟಿದೆ, ಪ್ಯೂರಿಟಿ ಎಷ್ಟಿದೆ ಅದ್ರ ಮೇಲೆ ಹೋಗುತ್ತೆ. ಸೊ ದಟ್ ಈಸ್ ದ ಮೇನ್ ಥಿಂಗ್ ಇನ್ ಗೋಲ್ಡ್, ಪ್ಯೂರಿಟಿ ಇಸ್ ದ ಮೇನ್. ಓಕೆ, ಈಗ ನಾನು 9-1 ಎಕ್ಸ್ಚೇಂಜ್ ಮಾಡಿದ್ರೆ ಏನು ನನಗೆ ವೇಸ್ಟೇಜ್ ಏನು ಇರಲ್ಲ. ಗುಡ್ ಕ್ವಶನ್. 916 ನೀವು ಏನಾದ್ರು ತಗೊಂಡ್ರೆ ಹೊಸ ಐಟಮ್ ಏನ್ ತಗೊಂತೀರಾ ಅದಕ್ಕೆ ವೇಸ್ಟೇಜ್ ಅಂತ ಡೆಫಿನೆಟ್ ಆಗಿ ಬಿದ್ದೇ ಬರುತ್ತೆ. ವೇಟ್ ನಿಮಗೆ ಲೆಸ್ ಆಗೇ ಆಗುತ್ತೆ. ಅಂದ್ರೆ ಅದ್ರ ಮೇಲೆ 916 ಇದೆ, ನಾವು 916 ಲೆಕ್ಕದಲ್ಲೇ ಅಲ್ಲಿ ತಗೊಂಡ್ಬಿಡ್ತೀವಿ. ಓಕೆ, ಸೊ ನೀವು ಯಾವತ್ತು ಏನಂದ್ರೆ ಅದ್ರಲ್ಲೆಲ್ಲ ಟೆನ್ಷನ್ ಇಲ್ಲ, ಎಕ್ಸ್ಚೇಂಜ್ ಅಲ್ಲಿ ಅದೆಲ್ಲ. ಎಸ್. ಮತ್ತೆ ಇನ್ನೊಂದೇನಂದ್ರೆ GST ಕಂಪಲ್ಸರಿ ಇದ್ದೇ ಇದೆ ನಮ್ಮ ಅಂಗಡಿಯಲ್ಲಿ. GST, yes. ಯಾಕಂದ್ರೆ ಗವರ್ಮೆಂಟ್ ನಾವು ಫುಲ್ ಸಪೋರ್ಟ್ ಮಾಡ್ತಾ ಇದೆ ಅಂಡ್ ದಟ್ ಈಸ್ ವೆರಿ ಗುಡ್ ಟು ಕಮ್ ಇನ್ ಟು GST. ಓಕೆ, ಸೇಫ್. ಎಸ್. ವಿತ್ ಬಿಲ್ ತಗೊಳ್ಳೋದು ನಾವು ಯಾಕೆ GST ಅಂದ್ರೆ ವಿದೌಟ್ ಬಿಲ್ ನಾವು ಕೊಡೋ ಚಾನ್ಸಸ್ ಇರುತ್ತೆ. ಸೊ ಅದು ಒಂದು ವಿಷಯ ಎಲ್ಲರೂ ಅರ್ಥ ಮಾಡ್ಕೋಬೇಕು. GST ಅನ್ನೋದು ಶಾಪ್ ಅವರಿಗೆ ಬೆನಿಫಿಟ್ ಅಲ್ಲ, ನಿಮಗೆ ಪರ್ಸನಲಿ ಬೆನಿಫಿಟ್. ಶಾಪ್ ಅವ್ರಿಗೆ ಡೆಫಿನೆಟ್ ಆಗಿ GST ಅನ್ನೋದು ಶಾಪ್ ಅವ್ರಿಗೆ ಬೆನಿಫಿಟ್ ಇಲ್ಲ. ವಾಟ್ ಎವರ್ ಯು ಗಿವ್ ವಿ ಗಿವ್ ಇಟ್ ಟು ಗವರ್ಮೆಂಟ್. ಎಸ್. ಓಕೆ, GST ಮೇನ್ ನಿಮಗೆ ಯಾಕೆ ಅಂದ್ರೆ ಸಪೋಸ್ ನೀವು ಇದು ಒಂದು ಐಟಮ್ ತಗೊಂತೀರಾ ಅನ್ಕೊಳ್ಳಿ. ಸಪೋಸ್ ಐ ಶೋ ಯು ಸಮ್ ಅದರ್ ಟೈಪ್ ಆಫ್ ಥಿಂಗ್. ಓಕೆ, ಸಮಥಿಂಗ್ ಡಿಫ್ರೆಂಟ್ ಓನ್ಲಿ ಐ ಶೋ ಯು. ಈಗ ಇದೇ ತಗೊಂತೀರಾ, ಈ ಐಟಮ್ ತಗೊಂತೀರಾ. ಓಕೆ, ಇದಕ್ಕೆ GST ಡೆಫಿನೆಟ್ ಆಗಿ ಬಿಡುತ್ತೆ. ನೀವು ಈಗ GST ಯಾಕೆ ಅಂದ್ರೆ ನೋಡಿ, ಇದು ನಾವು ಗವರ್ಮೆಂಟ್ ಪೇ ಮಾಡ್ತೀವಿ ಫಸ್ಟ್. GST ಯಾಕೆ ನೀವು ತಗೊಬೇಕಂತ ನಾನು ಹೇಳ್ತಾ ಇರೋದಂದ್ರೆ, ನಾಳೆ ದಿವಸ ಸಪೋಸ್ ಈ ಐಟಮ್ ಮೇಲೆ ಏನಾದರೂ ಪ್ರಾಬ್ಲಮ್ ಬಂತು, ಯು ವಿಲ್ ಹ್ಯಾವ್ ಟು ಕಂಪ್ಲೇಂಟ್. ನನ್ನ ಔಟ್ಲೆಟ್ ಬಿಟ್ಟು ನೀವು ಬೇರೆ ಕಡೆ ಎಲ್ಲಾದ್ರೂ ತಗೊತೀರಾ, ಈ ಐಟಮಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು, ಪ್ಯೂರಿಟಿ ಕಮ್ಮಿ ಬಂತು ಅಂತದಿದ್ರೆ ನೀವೇನು ಆಗುತ್ತೆ, ನಿಮ್ಗೆ ಒಂದ್ಸಲ ಕಸ್ಟಮರ್ ಕೇರ್ ಇಲ್ಲ ಕನ್ಸ್ಯೂಮರ್ ಕೊಟ್ಟು ಒಂದ್ಸಲ ಕಂಪ್ಲೇಂಟ್ ಮಾಡಕ್ ಹೋಗ್ಬೋದಾ. ದೇ ವಿಲ್ ಆಸ್ಕ್, ಫಸ್ಟ್ ಥಿಂಗ್ ದೇ ವಿಲ್ ಆಸ್ಕ್ ಇಸ್ ಬಿಲ್. ವಿದೌಟ್ ಬಿಲ್ ನೀವೇನು ಮಾಡೋಕ್ಕಾಗಲ್ಲ. ಅದು ಸುಮಾರು ಜನಕ್ಕೆ ಅರ್ಥ ಆಗಲ್ಲ. GST ಅಂದ್ರೆ ಶಾಪಲ್ಲಿ ಹೋಗಿ GST ಬಿಲ್ ಬೇಡ, ಪ್ರೈಸೇ ಕಮ್ಮಿ ಮಾಡಿ ಅಂತಾರೆ. GST ಬಿಲ್ ಇಸ್ ಸೇಫ್ಟಿ ಫಾರ್ ಕಸ್ಟಮರ್ಸ್, ನಾಟ್ ಫಾರ್ ಶಾಪ್ ಕೀಪರ್ಸ್ ಆಕ್ಚುಲಿ. ₹1,00,000 ಗೆ ನಿಮಗೆ ₹3,000 GST ಬರುತ್ತೆ. ಸೊ 3% ಆನ್ ಗೋಲ್ಡ್. ₹1,00,000 ಗೆ 3,000 ಇಸ್ ನಾಟ್. $1 lakh ಗೆ ಏನಾದ್ರು 80,000 20,000 ಅಂದ್ರೆ ಒಂದ್ಸಲ ಡೆಫಿನೆಟ್ ಆಗಿ ನಾನು ಯೋಚನೆ ಮಾಡ್ತಾ ಇದ್ದೆ. ನೀವು ಗೋಲ್ಡ್ ತಗೊಂತಾ ಇದ್ದೀರಾ, ಇನ್ವೆಸ್ಟ್ಮೆಂಟ್. ಸೊ 3,000 ಯಾಕೆ ಮಕ ನೋಡ್ತೀರಿ ಅಂತ ನಾನು ಹೇಳೋದು. ಕರೆಕ್ಟ್. ಸೊ ವಾಟ್ ಆರ್ ಇಟ್ ಈಸ್, ಬಿಲ್ ಇರಬೇಕು. ನಾಟ್ ಏನೇ ಸಿಂಗಲ್ ಐಟಮ್ ತಗೊಂಡ್ರು ಬಿಲ್ ತಗೊಂಡು ಅದನ್ನ ಇಟ್ಕೊಂಡಿರಿ, ಲಾಸ್ ಆಗಲ್ಲ. ಕಂಪಲ್ಸರಿ ಎವ್ರಿವೇರ್ ನೌಡೇಸ್. ಸೊ ನೀವು ಇದನ್ನ ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಗೋಲ್ಡ್ ಇದರಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ. ನೆಕ್ಸ್ಟ್ ವಿಲ್ ಕಮ್ ಅಪ್ ಟು ಸಿಲ್ವರ್ ಆಂಟಿಕ್ ಜ್ಯುವೆಲರಿ. ಓಕೆ, ಅದನ್ನ ಕೂಡ ಒಂದ್ಸರಿ ನೋಡ್ಬೋಣ. ಇಫ್ ಸಮ್ ಒನ್ ಇಸ್ ಇಂಟ್ರೆಸ್ಟೆಡ್, ಈಗ ಅದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಸಿಲ್ವರ್ ಅನ್ನೋದು. ಸೊ ಅದು ಕೂಡ ಒಂದ್ಸರಿ ನೋಡೋಣ. ನೀವು ಅದನ್ನ ಕೂಡ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಓಕೆ ಸರ್, ಇದೆಲ್ಲ ಹೇಗಿರುತ್ತೆ ಸರ್? ಇವಾಗ ಸಿಲ್ವರ್ ಜ್ಯುವೆಲ್ರಿ ಗ್ರಾಮ್ಸ್ ಮೇಲೆನಾ, ಇಲ್ಲ ಅಂದರೆ ಪೀಸ್ ಅಂದರೆ ಫಾರ್ ಎಕ್ಸಾಂಪಲ್ ದಿಸ್ ಇಫ್ ಐ ಆಮ್ ಸೀಯಿಂಗ್ ಲೈಕ್ 20,000 30,000 ಅಂತ ಸ್ವಲ್ಪ ಜನ ಕೋಟ್ ಮಾಡ್ತಾರೆ. ಇಸ್ ದಟ್ ವೇ ಆರ್ ಗ್ರಾಮ್ಸ್ ಮೇಲೆ ಪೇ ಮಾಡಬೇಕಾಗುತ್ತೆ? ಫಸ್ಟ್ ಐಟಮ್ ನಾನು ತೋರಿಸ್ತೀನಿ ಡಿಫ್ರೆಂಟ್ ಆಗಿರೋದು. ಓಕೆ, ಒನ್ ಮೋರ್ ಐಟಮ್ ನಾನು ಮೋರ್ ಡಿಫ್ರೆಂಟ್ ಐಟಮ್ಸ್ ತೋರಿಸ್ತೀನಿ ನಿಮಗೆ. ಸೊ ಯು ಗೆಟ್ ಅನ್ ಐಡಿಯಾ ಫಾರ್ ಇಟ್. ಓಕೆ ಓಕೆ ಓಕೆ, ದೀಸ್ ಆರ್ ಆಲ್ ದಿ ಐಟಮ್ಸ್. ಓಕೆ ಮ್ಯಾಮ್, ಇದೆಲ್ಲ ನೋಡಿ, ಈಗ ನಿಮ್ಮ ಮುಂದೆ ಗ್ರಾಮ್ ಇದೆ 73 ಗ್ರಾಮ್ಸ್ ಇದೆ. ಇದು ನಿಮ್ಗೆ ಅನ್ಸುತ್ತೆ ಇವತ್ತು ₹66 ಸಿಲ್ವರ್ ರೇಟ್ ಇಂದ. ಇದೆಲ್ಲ 7,642 ಅಂದರೆ ಅಪ್ರಾಕ್ಸ್ ಒಂದು 5,000 6,800 ಇರುತ್ತೆ. ನೋ, ಸಿಲ್ವರ್ ಮಾಡೋ ಚಾರ್ಜಸ್ ಗೋಲ್ಡಲ್ಲಿ ಆದರೆ ವೇಸ್ಟೇಜ್ ಸಿಗುತ್ತೆ. ಸಿಲ್ವರಲ್ಲಿ ಡೆಫಿನೆಟ್ ಆಗಿ ವೇಸ್ಟೇಜ್ ಅಷ್ಟೊಂದು ಸಿಗಲ್ಲ, ಅಂದರೆ ವೇಸ್ಟೇಜೇ ಸಿಗಲ್ಲ ಸಿಲ್ವರಲ್ಲಿ. ಮೇಜರ್ ಏನಂದ್ರೆ ಇದೆಲ್ಲ ವರ್ಕ್ಮ್ಯಾನ್ಶಿಪ್ ಅಮೌಂಟ್ ಜಾಸ್ತಿ ಬೀಳುತ್ತೆ ಅಷ್ಟೇ. ಸೊ ವರ್ಕ್ಮ್ಯಾನ್ಶಿಪ್ ಅಮೌಂಟ್ ಅಂದರೆ ಗೋಲ್ಡ್ ಓನ್ಲಿ ಮೇಕಿಂಗ್ ಚಾರ್ಜಸ್ ವಿಲ್ ಬಿ ಇದರಲ್ಲಿ ನಿಮ್ಗೆ ಅದು ಎಕ್ಸ್ಟ್ರಾ ಬೀಳುತ್ತೆ ಅಷ್ಟೇ. ಸೊ ಸಪೋಸ್ ಇವತ್ತು ₹66 ಹಂಗೆ ರೇಟ್ ಇರುತ್ತೆ ಅನ್ಕೊಳ್ಳಿ, ನಿಮಗೆ ಇದೆಲ್ಲ 150 180 200 220 ಅಂಡ್ ಮೋರ್. ಇನ್ನು ಸ್ವಲ್ಪ ನೀವು ಫ್ಯಾನ್ಸಿ ಅಲ್ಲಿ ತಗೊಂಡ್ರೆ ₹200 ಪರ್ ಗ್ರಾಮ್. ಓಕೆ, ಸೊ ಪರ್ ಗ್ರಾಮ್ ಸ್ಟಾರ್ಟಿಂಗ್ ಫ್ರಮ್ 150 ಇದೆಯಾ ನಿಮ್ಮ ಹತ್ರ? 150 ಸ್ಟಾರ್ಟ್ ಇದೆ ಅಪ್ ಟು 250 270 ವರೆಗೆ. ಡಿಪೆಂಡ್ಸ್ ಆನ್ ದ ವರ್ಕ್, ಡಿಪೆಂಡ್ಸ್ ಆನ್ ದಿ ಡಿಸೈನ್ಸ್. ಓಕೆ, ಸೊ ಈ ನಕಾಶ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತಲ್ಲ? ನಕಾಶ್ ಐಟಮ್ ಸ್ವಲ್ಪ ಈ ಥರ ಸಿಂಪಲ್ ವರ್ಕ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಬ್ಯಾಂಗಲ್ಸ್ ಎಲ್ಲ ಇದೆ, ಇದೆಲ್ಲ ಸಿಂಪಲ್ ವರ್ಕ್. ಸೊ ಇದೆಲ್ಲ ನಿಮ್ಗೆ ಕಮ್ಮಿ ಬೀಳುತ್ತೆ. ಈ ತರ ಡೀಪ್ ನಕಾಶ್ ವರ್ಕ್ ಇರುತ್ತೆ, ಇದೆಲ್ಲ ನಿಮಗೆ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ. ಒನ್ ಮೋರ್ ಥಿಂಗ್, ಇದರಲ್ಲಿ ನಾವು ಆರ್ಡರ್ಸ್ ಎಲ್ಲ ತಗೊಳ್ಳಲ್ಲ, ಓಪನ್ ಆಗಿ ಹೇಳ್ತೀವಿ. ಯಾಕಂದ್ರೆ ಇದ್ರಲ್ಲಿ ನಮ್ಗೆ ತುಂಬಾ ಆರ್ಡರ್ಸ್ ಬರುತ್ತೆ. ಬಟ್ ಇದ್ರಲ್ಲಿ ಆರ್ಡರ್ಸ್ ಅಂದ್ರೆ ಇಟ್ ಟೇಕ್ಸ್ 1 to 1.5 months. ಆವಾಗ ಕಸ್ಟಮರ್ ಇಂಟ್ರೆಸ್ಟ್ ಡೆಫಿನೆಟ್ ಆಗಿ ಆ ಐಟಮ್ಸ್ ಮೇಲೆ ಹೊಟ್ಟೋಗುತ್ತೆ. ಸೊ ಇದು ನಾವು ಮೆನ್ಷನ್ ಮಾಡ್ಬೇಕಂತ ನಮ್ಮ ಪ್ರೈಮರಿ ಇದರಲ್ಲಿ ಇದ್ದೇ ಇತ್ತು. ಸೊ ಇದನ್ನು ಆರ್ಡರ್ಸ್ ಯಾವ್ದು ತಗೊಳ್ಳಲ್ಲ, ವಾಟ್ ಎವರ್ ಇಟ್ ಈಸ್ ಇದನ್ನ ನಾವು ರೆಡಿ ಮಾಡಿಸ್ತಾ ಇರ್ತೀವಲ್ಲ ಅದು ನಾವು ನಿಮಗೆ ತಗೊಂಡು. ಸೊ ಇಫ್ ಇನ್ ದಟ್ ಕೇಸ್ ಹೊಸ ಸ್ಟಾಕ್ ಏನಾದ್ರು ಬಂದಾಗ ವಾಟ್ಸ್ಆಪ್ ಅಲ್ಲಿ ಅಪ್ಡೇಟ್ ಮಾಡ್ತೀರಾ? ನಮ್ದು ಒಂದು ಬ್ರಾಡ್ಕಾಸ್ಟ್ ಲಿಸ್ಟ್ ಇದೆ. ಓಕೆ, ನಂಬರ್ ಇಲ್ಲಿ ವಿಡಿಯೋ ಮೆನ್ಷನ್ ಆಗುತ್ತೆ, ನೀವು ಆ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಸೊ ನೀವು ಅದನ್ನ ನೀವು ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿ ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ
ಪೂರ್ತಿ ಒಂದು ನಮ್ಮದೇ ಅಂಗಡಿದ ಒಂದು ನಂಬರ್ ಇದೆ. ಸೊ ಅದರಿಂದ ನಿಮಗೆ ಫುಲ್ ಡೀಟೇಲ್ಸ್ ಎಲ್ಲ ಅದ್ರ ಬಗ್ಗೆ ಬಂದ್ಬಿಡುತ್ತೆ. ಓಕೆ ಸರ್. ಸೊ ಅಲ್ಲಿ ನಿಮಗೆ ಈ ಥರ ಹೊಸ ಹೊಸ ಮಾಡೆಲ್ಸ್ ಸಿಲ್ವರ್ ಆ್ಯಂಡ್ ಗೋಲ್ಡು ಸೆಂಡ್ ಮಾಡ್ತೀರಾ ಡಿಸೈನ್ಸ್? ಎನಿ ಐಟಮ್ ರಿಲೇಟೆಡ್ ಟು ಅವರ್ ಸ್ಟೋರ್. ಗೋಲ್ಡ್, ಸಿಲ್ವರ್, ನೀವು ಒಂದ್ಸಲ ಸಿಲ್ವರ್ ಆರ್ಟಿಕಲ್ಸ್ ಎನಿ ಐಟಮ್ ಅದ್ರಲ್ಲಿ ಬಂದ್ಬಿಡುತ್ತೆ. ಓಕೆ. ವಾಟ್ಸಾಪಲ್ಲಿ? ಎಸ್, ವಾಟ್ಸಾಪಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಬರುತ್ತೆ. ಸೊ ವಿತ್ ವೇಟ್ ಎಲ್ಲ ಕೂಡ ಸೆಂಡ್ ಮಾಡ್ಬಿಡ್ತೀರಾ? ವಿತ್ ವೇಟ್ ಅಂಡ್ ವಿತ್ ಕೊಟೇಶನ್ ಎಲ್ಲ ನೀಟಾಗಿ ಬರ್ತದೆ. ಓಕೆ ಓಕೆ. ಎಷ್ಟು ಗ್ರಾಮ್ಸ್ ಆಗುತ್ತೆ ಏನು ಅಂತ ಫುಲ್ ಅದರಲ್ಲಿ ಎಲ್ಲ ಡೀಟೇಲ್ಸ್ ಬರುತ್ತೆ. ನಥಿಂಗ್ ಟು ಹೈಡ್ ಹಿಯರ್. ಏನಿದೆ ನಾವು ನಿಮ್ಗೆ ಓಪನ್ ಆಗಿ ಹೇಳ್ತೀವಿ, ನಾವು ಕೊಟೇಶನ್ ಮಾಡೋದು ಒಂದು 50,000 ಆಗುತ್ತೆ, ಆಮೇಲೆ ನೀವು ಅಂಗಡಿಗೆ ಬಂದು ಇಲ್ಲ 52,000 ಆಗುತ್ತೆ. ನೋ, ಏನಿದೆ ನಾವು ನಿಮ್ಗೆ ಬೈ ಚಾನ್ಸ್ ಬರ್ಲಿ ದೂರ ನೋಡಿ, ಈಗ ತುಂಬಾ ದೂರದಿಂದನೂ ಬರೋರು ಇರ್ತಾರೆ, ಬೇಗೂರಿಂದ ಬರ್ತಾರೆ, ಕೆಲವರು ನಮ್ಮ ಹತ್ರ ವರ್ತೂರಿಂದ ಬರ್ತಾರೆ, ಕೆಲವು ಔಟ್ ಸ್ಟೇಟ್ಸ್ ಔಟ್ ಆಫ್ ಸಿಟಿಯಿಂದನೂ ಬರ್ತಾರೆ. ಸೊ ಅವಾಗ ಏನಾಗುತ್ತೆ, ಅಲ್ಲಿಂದ ನೀವು ಇಲ್ಲಿ ಬಂದು ಡಿಸಪಾಯಿಂಟ್ಮೆಂಟ್ ಅನ್ನೋದು ಇರಬಾರ್ದು. ಸೊ ವಾಟ್ ಎವರ್ ಇಟ್ ಈಸ್, ಇಲ್ಲಿ ಫುಲ್ ಟ್ರಾನ್ಸ್ಪರೆನ್ಸಿ ಇರೋದು ಒಳ್ಳೆಯದು. ಓಕೆ. ಸೊ ಅದೆಲ್ಲ ನೀವು ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಮಾತಾಡಿ ಡಿಸೈಡ್ ಮಾಡಿ ದೆನ್ ಲೇಟರ್ ಯು ಕ್ಯಾನ್ ಕಮ್ ಟು ದ ಶಾಪ್ ಡಿಸೈಡ್ ಅಂಡ್ ಪರ್ಚೇಸ್ ಅಲ್ವಾ? ಸೊ ಇದೆಲ್ಲ ಮಾಡ್ತೀನಿ. ಓಕೆ. ಸಿಲ್ವರ್ ಅಲ್ಲಿ ಸಿಲ್ವರ್ ಆರ್ಟಿಕಲ್ಸ್ ನಾರ್ಮಲ್ ಆಗಿ ಸಿಕ್ಕುತ್ತೆ ಇಲ್ಲಿ. ಸೊ ಅದೆಲ್ಲ ನೀವು ಶಾಪಿಗೆ ಬಂದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಅದ್ರಲ್ಲಿ ಸ್ವಲ್ಪ ಯುನೀಕ್ ಐಟಮ್ ಅಂದ್ರೆ ಈ ತರ ಯುನೀಕ್ ಐಟಮ್ ಸಿಲ್ವರ್ ಅಲ್ಲಿ ನೋಡ್ತೀರಾ ಇದ್ರ ಮೇಲೆ ಇಡಿ ಸರ್. ಸೊ ದಟ್ ವಿ ಕ್ಯಾನ್ ನೋಡಿ ಗೆಟ್ಟನು ಇದೆಲ್ಲ ಸ್ವಲ್ಪ ಯುನೀಕ್ ಐಟಮ್ ಇರುತ್ತೆ. ಯುನೀಕ್ ಇನ್ ದ ಸೆನ್ಸ್, ನಿಮ್ಗೆ ಯುನೀಕ್ ಅಂತ ಬಂದಿದ ತಕ್ಷಣ ನಿಮ್ಮ ಮೈಂಡಲ್ಲಿ ಒಂದು ಎಕ್ಸ್ಟ್ರಾ ಬರ್ಬೋದು, ಇದಕ್ಕೆ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ನೋ, ಯುನೀಕ್ ಅಂದ್ರೆ ಇದೆಲ್ಲ ಏನಿಲ್ಲ, ಸೇಮ್ ಕೂಡ ಇದೆ. ಎಸ್, ಸ್ವಲ್ಪ ನಾವು ಬೇರೆ ಬೇರೆ ಆಚರಣೆನ ನಾವು ಹುಡುಕ್ತಾ ಇರ್ತೀವಿ, ಬೇರೆ ಬೇರೆ ಐಟಮ್ಸ್ ಮಾಡಿಸ್ತಾ ಇರ್ತೀವಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಐಟಮ್ಸ್ ನಮ್ಮ ಹತ್ರ ಕಾನ್ಸೆಪ್ಟ್ ಇರುತ್ತೆ. ಫಾರ್ ಎನಿ ಗಿಫ್ಟ್ ಐಟಮ್ಸ್, ಮನೆ ಯಾರಿಗಾದ್ರೂ ನಿಮಗೆ ಮದುವೆಗೆ ಯಾರಿಗೂ ಗಿಫ್ಟ್ ಕೊಡ್ಬೇಕಂದ್ರೆ ಎಲ್ಲ ಟೈಪ್ ಸಿಲ್ವರ್ ಅಲ್ಲಿ ನಮ್ಮ ಹತ್ರ ನೀವು ಗಿಫ್ಟ್ ಐಟಮ್ಸ್ಗೆ ನೀವು ಪ್ರಿಫರ್ ಮಾಡಬಹುದು. ಎಸ್, ಫ್ರಮ್ ಸ್ಟಾರ್ಟಿಂಗ್ ವಿತ್ 500 ಇಂದ ಅಪ್ ಟು ನಿಮ್ಗೆ ಏನ್ ಗಿಫ್ಟ್ ಐಟಮ್ ನೀವು ಪ್ರಿಫರ್ ಮಾಡ್ತೀರೋ ಮಾಡಬಹುದು. ಓಕೆ. ಇದೆಲ್ಲ ಏನ್ ಪ್ರೈಸಸ್ ಇರುತ್ತೆ ಸರ್? ಇದೆಲ್ಲ weight ಮೇಲೆ ಹೋಗುತ್ತೆ ಮ್ಯಾಮ್. ಅಪ್ರಾಕ್ಸಿಮೇಟ್ ಒಂದು 50 ಗ್ರಾಮ್ಸ್ ಬರುತ್ತೆ. 50 ನಾ? 50. ಎಸ್, ಇದೆಲ್ಲ ಸಿಲ್ವರ್ ಅಂದ್ರೆ ಸ್ವಲ್ಪ weight ಇದ್ರೇನೆ ತಗೊಳ್ಳೋದು ಒಳ್ಳೇದು ಅಂತ ನಾವು ಹೇಳೋದು. ಯಾಕಂದ್ರೆ ಸಿಲ್ವರ್ ಬಳಸಬಾರ್ದಲ್ವಾ, ಯಾವ್ದು ಇದ್ರೆ ಇದೆಲ್ಲ weight ಇರೋ ತಗೊಂಡ್ರೆ ಒಳ್ಳೇದಂತ. ಸೊ 50 ಗ್ರಾಮ್ಸ್ will cost you almost like 3,500 ಆಗುತ್ತೆ. ಓಕೆ. that is worth also. ಸೊ ಕರೆಂಟ್ ಪ್ರೈಸ್ ಗ್ರಾಮ್ಸ್ ಮೇಲೆ ಏನಿರುತ್ತೆ ಅದೇ ಇರುತ್ತೆ ಚಾರ್ಜ್. ಮೇಜರ್ ಥಿಂಗ್ ಇಸ್ ಕ್ವಾಲಿಟಿ. ನಾವು ಯಾವುದು 50% 60% ಸಿಲ್ವರ್ ಡೆಫಿನೆಟ್ ಆಗಿ ಸೇಲ್ ಮಾಡೋದು. ವಾಟ್ ಎವರ್ ಇಟ್ ಈಸ್ ವಿ ಪ್ರೊವೈಡ್ ಯು, ಅಂದರೆ ನಾವು ನಿಮಗೆ ಅಶ್ಯೂರ್ ಮಾಡ್ತೀವಿ ಮನೆಯಲ್ಲಿ ನಿಮಗೆ ಒಳ್ಳೆ ಗೋಲ್ಡ್ ಆರ್ ಸಿಲ್ವರ್ ಆರ್ಟಿಕಲ್ ಬರ್ತಾ ಇದೆ.